ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಅಂಡ್ ಗ್ಲೋಬಲ್ ಅಫೇರ್ಸ್ ಚಾನಲ್. ಸೊ ಈ ದಿನ ನಾವು ಈ ವಿಡಿಯೋದಲ್ಲಿ ಜನವರಿ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ನ ಮುಂದಿನ ಭಾಗ ಅಂದ್ರೆ ಪಾರ್ಟ್ 7 ಅನ್ನ ನೋಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಯಾರೋ ಕಮೆಂಟ್ ಮಾಡಿದ್ರು ಕೆಲವೊಂದು ಪೇಜಸ್ ನ ಸ್ಕಿಪ್ ಮಾಡ್ತಿದ್ದೀರಾ ಅಂತ. ಅದು ಸ್ಕಿಪ್ ಮಾಡಿಲ್ಲ. ಯಾವೆಲ್ಲ ಪೇಜಸ್ ಗಳಲ್ಲಿ ಟೇಬಲ್ ಕಂಟೆಂಟ್ ಇರ್ತದೋ ಅಥವಾ ಒನ್ ಲೈನರ್ ಒಂದು ಕರೆಂಟ್ ಅಫೇರ್ಸ್ ವಿಷಯ ಇರ್ತದೋ ಅದನ್ನು ನೀವು ಸೆಲ್ಫ್ ಸ್ಟಡಿ ಮಾಡಬಹುದು ಅನ್ನೋ ದೃಷ್ಟಿಕೋನದಿಂದ ನಾವು ಅದನ್ನ PDF ಮಾಡಿಬಿಟ್ಟು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೇವೆ. ಸೊ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಆಗಿ ಆ PDF ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಈ ದಿನದ ವಿಡಿಯೋನ ಶುರು ಮಾಡೋಣ. ಜೀವ ಪರಿಸರ ವಿಜ್ಞಾನ ಅಂದ್ರೆ ಎಕಾಲಜಿ ಬಗ್ಗೆ ಆರ್ಟಿಕಲ್ ಅನ್ನ ಕೊಟ್ಟಿದ್ದಾರೆ. ಸೊ ಕರ್ನಾಟಕದ ಪರಿಸರ ಸಂಬಂಧಿ ಚಳುವಳಿಗಳನ್ನ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ ಇನ್ ಕರ್ನಾಟಕ. ಅದರಲ್ಲಿ ಮೊದಲನೆಯದು ಕಬ್ಬನ್ ಪಾರ್ಕ್ ಉಳಿಸಿ ಚಳವಳಿ 1998. 1998ರಲ್ಲಿ ಕರ್ನಾಟಕ ಸರ್ಕಾರವು ಕಬ್ಬನ್ ಪಾರ್ಕ್ ಶಾಸಕ ಭವನದ ವಿಸ್ತರಣೆ ಹಾಗೂ ಮತ್ತಿತರ ಕೆಲಸಕ್ಕೆ ಕಬ್ಬನ್ ಪಾರ್ಕ್ ಅನ್ನ ಬಳಸಿಕೊಳ್ಳಲು ಮುಂದಾಯಿತು. ಇದರ ವಿರುದ್ಧವಾಗಿ ಪರಿಸರವಾದಿಗಳು ಈ ಚಳವಳಿಯನ್ನ ಆರಂಭಿಸಿದರು. ಸೊ ಕಬ್ಬನ್ ಪಾರ್ಕ್ ನಲ್ಲಿರುವ ವೈವಿಧ್ಯಮಯ ಪರಿಸರವನ್ನ ಕಾಪಾಡಲು ಅಲ್ಲಿರುವ ವಿಕ್ಟೋರಿಯಾ ರಾಣಿ ಪ್ರತಿಮೆ ಎದುರು ಧರಣಿ ನಡೆಸಲಾಯಿತು. ಚಳವಳಿಯಿಂದ ಒತ್ತಡಕ್ಕೆ ಸಿಲುಕಿದ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಿತು. ಈ ಕಬ್ಬನ್ ಪಾರ್ಕ್ ಉಳಿಸಿ ಚಳವಳಿಯ ನಾಯಕತ್ವ ವಹಿಸಿದವರು ಮೇಧಾ ಪಾಟ್ಕರ್ ಮತ್ತೆ AN ಯಲ್ಲಪ್ಪ ರೆಡ್ಡಿ, ನಿವೃತ್ತ ನ್ಯಾಯಾಧೀಶರಾದಂಥ ನಿಟ್ಟೂರು ಶ್ರೀನಿವಾಸರಾವ್ ಮತ್ತು ಗಿರೀಶ್ ಕಾರ್ನಾಡ್. ನೆಕ್ಸ್ಟ್ ನಾಗರಹೊಳೆ ಬಂಡೀಪುರ ಉಳಿಸಿ ಚಳವಳಿ 1992, 1998ರಲ್ಲಿ ಕೊಡಗಿನ ದಟ್ಟ ಕಾಡುಗಳಲ್ಲಿ ಬೆಂಕಿ ಬಿದ್ದು ವನ್ಯ ಸಂಪತ್ತು ಮತ್ತು ಜೀವಿಗಳ ಪ್ರಾಣಕ್ಕೂ ಅಪಾಯ ಉಂಟಾಗಿತ್ತು. ಅದನ್ನು ವಿರೋಧಿಸಿ ಚಳುವಳಿ ಆರಂಭವಾಯಿತು. ಸರ್ಕಾರದ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಪರಿಸರ ಸಂಘಟನೆಗಳು ಹೋರಾಟವನ್ನ ಆರಂಭಿಸಿದ್ದು. ಆನಂತರ ಸರ್ಕಾರ ಕಾಡ್ಗಿಚ್ಚನ್ನು ತಡೆಯಲು ಸೂಕ್ತ ಕ್ರಮಗಳನ್ನ ಕೈಗೊಂಡಿದ್ದರ ಪರಿಣಾಮವಾಗಿ ಚಳುವಳಿ ತಣ್ಣಗಾಗಿತ್ತು. ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ ಲ್ಯಾಂಟಿನಾ ಸಸ್ಯದಿಂದ ಹೆಚ್ಚು ಕಾಡ್ಗಿಚ್ಚು ಸಂಭವಿಸುತ್ತದೆ. ಇದನ್ನು ಅಲಂಕಾರಿಕ ವಸ್ತುವಾಗಿ ಬಳಸಲು ಬ್ರಿಟಿಷರು ಭಾರತಕ್ಕೆ ಪರಿಚಯಿಸಿದ್ರು. ನಿಮ್ಗೆ ಅನ್ಸ್ಬೋದು ಇದನ್ನೆಲ್ಲ ನಾವು ಎಲ್ಲಿ ಯೂಸ್ ಮಾಡ್ಬೋದು ಅಂತ. ನೀವೇನಾದ್ರೂ KS ಮೇನ್ಸ್ ಬರೀತಿದ್ರೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಏನಾದ್ರೂ ಕ್ವೆಶನ್ ಕೇಳಿದ್ರೆ ಅಥವಾ ಜಿಯೋಗ್ರಫಿಯಲ್ಲಿ ಈ ಫಾರೆಸ್ಟ್ ಫೈರ್ ಕಾಡ್ಗಿಚ್ಚು ಬಗ್ಗೆ ಕೇಳಿದ್ರೆ ಇದೊಂದು ಕರ್ನಾಟಕದಲ್ಲಿ ನಡೆದಂತ ಚಳುವಳಿ ಎಕ್ಸಾಂಪಲ್ ಆಗಿ ನೀವು ಮೆನ್ಷನ್ ಮಾಡ್ಬೋದು. ಆಗ ನಿಮ್ಗೆ ಪಾಯಿಂಟ್ ಎನ್ರಿಚ್ ಆಗತ್ತೆ, ಮಾರ್ಕ್ಸ್ ಎನ್ರಿಚ್ ಆಗತ್ತೆ. ಇಲ್ಲ ಅಂತಂದ್ರೆ ಈ ಚಳುವಳಿ ನಡೆದಂತ ಇಸ್ವಿಗಳನ್ನ ಕೇಳಬಹುದು ಮತ್ತು ನಾಯಕತ್ವವನ್ನ ವಹಿಸಿಕೊಂಡವರ ಬಗ್ಗೆ ಕೇಳಬಹುದು ಪ್ರಿಲಿಮ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ನೀಲಗಿರಿ ವಿರೋಧಿ ಚಳುವಳಿ 1982-86. 1982ರಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡವು. ಅದರ ಪ್ರಕಾರ ರೇಯಾನ್ ಮತ್ತು ಬರ್ಲಿನ್ ಬಟ್ಟೆಗಳು ತಯಾರಿಸಲು ನೀಲಗಿರಿ ಸಸ್ಯಗಳನ್ನ ಬೆಳೆಸಲು ಕಂಪನಿಯು ಮುಂದಾದವು. ಸರ್ಕಾರವು ಸಹ ಗೋಮಾಳ ಒಣ ಪ್ರದೇಶಗಳಲ್ಲಿ ನೀಲಗಿರಿ ಸಸ್ಯಗಳನ್ನ ನೆಡಲಾರಂಭಿಸಿತು ಹಾಗೂ ರಾಗಿ ಮತ್ತು ಭತ್ತ ಬೆಳೆಯುವ ಬದಲಾಗಿ ನೀಲಗಿರಿ ಸಸ್ಯಗಳನ್ನ ನೆಡುವಂತೆ ಪ್ರೋತ್ಸಾಹಿಸಿತು. ಕೆಲವು ವರ್ಷಗಳಲ್ಲಿಯೇ ನೀಲಗಿರಿ ಮರಗಳಿಂದಾಗುತ್ತಿರುವ ಸಮಸ್ಯೆ ಕಾಣತೊಡಗಿತು. ಈ ಮರಗಳಿಂದಾಗಿ ಭೂಮಿಯ ತೇವಾಂಶ ಕ್ಷೀಣಿಸುವುದು ಪ್ರಾರಂಭವಾಗಿತ್ತು ಹಾಗೂ ಅಂತರ್ಜಲ ಸಮಸ್ಯೆ ಕೂಡ ಮರಗಳ ಪಕ್ಕದಲ್ಲಿ ಬೆಳೆಯುವ ತೇವಾಂಶವನ್ನು ಸಹ ಹೀರಿಕೊಳ್ಳುತ್ತಿತ್ತು. ಇದರಿಂದ ಸಿಟ್ಟಿಗೆದ್ದ ರೈತರು 1982ರಲ್ಲಿ ಹಾಸನದ ಎಳಗುಂದದಲ್ಲಿ, ಮತ್ತೆ 1983 ತುಮಕೂರಿನಲ್ಲಿ, 1986 ಚಿಕ್ಕಮಗಳೂರಿನ ಕೋಗಿನಹಳ್ಳ ಮತ್ತು ಕೆನ್ನಹಳ್ಳಗಳಲ್ಲಿ ಚಳುವಳಿ ಆರಂಭಿಸಿದರು. ಇದಕ್ಕೆ ಒತ್ತಡ ಸಿಲುಕಿ ಸರ್ಕಾರವು ತನ್ನ ನಿರ್ಧಾರದಿಂದ ಹಿಂದೆ ಸರಿಯಿತು. ಅಂದ್ರೆ ಈ ನೀಲಗಿರಿ ಮರಗಳು ಹೆಚ್ಚು ನೀರನ್ನ ಹೀರಿಕೊಳ್ತವೆ ಅಂತ ಆಯ್ತು. ನೆಕ್ಸ್ಟ್ ಕೈಗಾರಿಕಾ ನಗರಗಳ ವಿರುದ್ಧ ಚಳುವಳಿ 1993. ಬೆಂಗಳೂರಿನಲ್ಲಿ 1993ರಲ್ಲಿ ಜಪಾನ್ ತಂತ್ರಜ್ಞಾನ ಆಧಾರಿತ ಕೈಗಾರಿಕಾ ಕಾಲೋನಿ ಸ್ಥಾಪಿಸಲು ಸರ್ಕಾರ ಮುಂದಾಯಿತು. ಇದನ್ನು ನವ ವಸಾಹತುಶಾಹಿ ಪ್ರದೇಶವೆಂದು ವಿರೋಧಿಸಿ ಚಳುವಳಿಯನ್ನ ಆರಂಭಿಸಲಾಯಿತು. ಪರಿಸರ ಸಂಘಟನೆಗಳು ಜಪಾನ್ ಕೈಗಾರಿಕಾ ನಗರ ವಿರೋಧಿ ಚಟುವಟಿಕೆಯನ್ನ ಆರಂಭಿಸಿದವರು. ಇದರ ನಾಯಕತ್ವವನ್ನು ವಹಿಸಿಕೊಂಡಿದ್ದವರು ಡಾಕ್ಟರ್ ಚಿದಾನಂದ ಮೂರ್ತಿ ಮತ್ತು KV ಸುಬ್ಬಣ್ಣ. ಚಳುವಳಿಯ ಪ್ರಕಾರವಾಗಿದ್ದನ್ನ ಮನಗಂಡ ಸರ್ಕಾರವು ಕೈಗಾರಿಕಾ ಕಾಲೋನಿ ಸ್ಥಾಪಿಸಲು ತನ್ನ ನಿರ್ಧಾರದಿಂದ ಹಿಂದೆ ಸರಿಯಿತು. ಮುಂದೆ ಬೆಟ್ಟಿ ನದಿ ಅಣೆಕಟ್ಟು ವಿರೋಧಿ ಚಳುವಳಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವ ಬೇಟಿ ನದಿಗೆ ಅಣೆಕಟ್ಟು ಕಟ್ಟಲು ಸರ್ಕಾರ ಯೋಜನೆ ಸಿದ್ಧಪಡಿಸಿತ್ತು. ಕೆಲವೊಂದ್ಸತಿ ಸ್ಥಳ ಕೇಳ್ತಾರೆ, ಬೆಟ್ಟಿ ನದಿ ಎಲ್ಲಿ ಹರಿತತೆ? ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು. ಉತ್ತರ ಕನ್ನಡದಲ್ಲಿ ನೆನ್ಪಿಟ್ಕೊಳ್ಳಿ. ಈ ಯೋಜನೆಯನ್ನು ವಿರೋಧಿಸಿ ಉತ್ತರ ಕನ್ನಡ ಜಲ ವಿದ್ಯುತ್
ವಿರೋಧಿ ಸಮಿತಿಯನ್ನ ಪರಿಸರವಾದಿಗಳು ಸ್ಥಾಪಿಸಿದರು. ನಾಯಕತ್ವವನ್ನ ಅನಸೂಯ ಶರ್ಮಾ. ಈ ಚಳುವಳಿಯಲ್ಲಿ ಸುಂದರ್ಲಾಲ್ ಬಹುಗುಣರವರು 1973ರಲ್ಲಿ ಉತ್ತರಾಖಂಡದಲ್ಲಿ ನಡೆದ ಚಿಪ್ಕೋ ಚಳುವೆಯ ನೇತೃತ್ವವನ್ನ ಸುಂದರ್ಲಾಲ್ ಬಹುಗುಣರವರು ವಹಿಸಿದ್ದರು. ಇವರ ಮಾರ್ಗದರ್ಶನದಲ್ಲಿ ಈ ಚಳವಳಿಯನ್ನ ಮಾಡಲಾಗ್ತದೆ. ಚಳವಳಿಗಾರರ ಒತ್ತಡ ಹೆಚ್ಚಾದಂತೆ ಸರ್ಕಾರವು ಈ ಯೋಜನೆಯಿಂದ ಹಿಂದೆ ಸರಿಯಿತು. ಮುಂದೆ ಮೀನುಗಾರರ ಚಳುವಳಿ 1995 ಆಗಸ್ಟ್ ನಡೆದಂತ ಸ್ಥಳ ದಕ್ಷಿಣ ಕನ್ನಡ, ಮಂಗಳೂರು. ಮಂಗಳೂರು ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ ಲಿಮಿಟೆಡ್ ಈ ಕಾರ್ಖಾನೆಯಿಂದ ಹೊರಬರುವ ಕಲುಷಿತ ನೀರು ಸಮುದ್ರವನ್ನ ಸೇರುತ್ತಿತ್ತು. ಈ ನೀರಿನ ಕ್ಯಾಡ್ಮಿಯಾ ಮತ್ತು ಪಾದರಸಗಳಂತಹ ವಿಷಕಾರಿ ಅಂಶಗಳು ಸೇರಿಕೊಂಡಿದ್ದವು. ಅಂತಹ ಕೊಳಚೆ ನೀರನ್ನ ಸಮುದ್ರದಲ್ಲಿ ಸೇರಿಸಿದಾಗ ಅಲ್ಲಿನ ಮೀನುಗಳು ಸಾಯಲಾರಂಭಿಸಿದವು. ಇದರಿಂದಾಗಿ ಮೀನುಗಾರರ ಜೀವನೋಪಾಯಕ್ಕೆ ತೊಂದರೆ ಉಂಟಾಯಿತನು. ಇದನ್ನು ವಿರೋಧಿಸಿ ಸುಮಾರು 1 ಲಕ್ಷ ಮೀನುಗಾರರು ಹಾಗೂ ಅನೇಕ ಸಂಘಟನೆಗಳು ಒಟ್ಟಾಗಿ ಚಳುವಳಿ ಆರಂಭಿಸಿದವು. ಪರಿಣಾಮಕಾರಿ ಸರ್ಕಾರ ಕೊಳಚೆ ನೀರಿನ ಪುನರ್ ಬಳಕೆ ಹಾಗೂ ನಿರ್ವಹಣೆ ಮಾಡಬೇಕಂತ ಈ ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ ಲಿಮಿಟೆಡ್ ಕಾರ್ಖಾನೆಗೆ ಆದೇಶ ನೀಡಿತು. ನಂತರ ಚಳುವಳಿ ತಣ್ಣಗಾಗಿತು. ಎಂಡೋಸಲ್ಫಾನ್ ದುರಂತ 1995-2002. ದಕ್ಷಿಣ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಎಂಡೋಸಲ್ಫಾನ್ ಗೇರು, ಗೋಡಂಬಿ ತೋಟಗಳಲ್ಲಿ ಕೀಟನಾಶಕವನ್ನಾಗಿ ಬಳಸಲಾಗ್ತಿತ್ತು. ಅದನ್ನ ಹೆಲಿಕಾಪ್ಟರ್ ಮೂಲಕ ಸಿಂಪಡಿಸಲಾಗ್ತಿತ್ತು. ಇದರಿಂದ ಎಂಡೋಸಲ್ಫಾನ್ ಗಾಳಿ ಮತ್ತು ನೀರಿನಲ್ಲಿ ಮಿಶ್ರಣವಾಗ್ತಿತ್ತು. ಇದರಿಂದ ಆ ಪ್ರದೇಶದಲ್ಲಿನ ಜನರು ಕ್ಯಾನ್ಸರ್, ಪೇಟ್ಸ್, ಅಸ್ತಮಾ, ತಲೆ ಊದಿಕೊಳ್ಳುವುದು, ಕುರುಡುತನ, ಬುದ್ಧಿಮಾಂದ್ಯತೆ, ಅಂಗವಿಕಲತೆ, ಚರ್ಮ ರೋಗಗಳಂತಹ ಭಯಾನಕ ರೋಗಗಳಿಗೆ ತುತ್ತಾದರು. ನಂತರ ನಡೆಸಿದ ಅಧ್ಯಯನದಿಂದ ಆ ಎಲ್ಲಾ ರೋಗಗಳಿಗೆ ಎಂಡೋಸಲ್ಫಾನ್ ಕಾರಣ ಅಂತ ತಿಳಿದು ಕೇರಳ ಹೈಕೋರ್ಟ್ 2002ರಲ್ಲಿ ಎಂಡೋಸಲ್ಫಾನ್ ಬಳಕೆಗೆ ನಿಷೇಧಿಸಿತ್ತು. ಪ್ರಮುಖ ರೋಗಗಳಿಗೆ ಕಾರಣವಾದ ತ್ಯಾಜ್ಯಗಳಿಗೆ ಲಿಸ್ಟ್ ಮಾಡಿಕೊಟ್ಟಿದ್ದಾರೆ. ಇಟಾಯ್ ರೋಗ ಕ್ಯಾಡ್ಮಿಯಂ ಇಂದ ಬರ್ತದೆ. ಮೀನಾಮಾಟ ಪಾದರಸದಿಂದ ಬರ್ತದೆ. ಮತ್ತೆ ಯೋಕೈಚಿ ಅಸ್ತಮಾ ಸಲ್ಫರ್ ಡೈಆಕ್ಸೈಡ್ ಅಥವಾ ಗಂಧಕದ ಡೈಆಕ್ಸೈಡ್ ಇಂದ, ಮತ್ತೆ ನಿಗಟ ಮೀನಾಮಾಟ ಪಾದರಸ ಅಥವಾ ಮರ್ಕೂರಿಯಿಂದ ಬರ್ತದೆ. ನೆಕ್ಸ್ಟ್ ಅಪ್ಪಿಕೋ ಚಳುವಳಿ 1983 ಸೆಪ್ಟೆಂಬರ್ 8. ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಹಳ್ಳಿಗರು ಮತ್ತು ಶಿವಮೊಗ್ಗ ಜಿಲ್ಲೆಯ ಹಳ್ಳಿಗರು ನಡೆಸಿದಂತಹ ಒಂದು ಮೂವ್ಮೆಂಟ್ ಆಗಿದೆ. ನಾಯಕತ್ವವನ್ನ ಪಾಂಡುರಂಗ ಹೆಗಡೆಯವರು ವಹಿಸಿಕೊಂಡಿರ್ತಾರೆ. ಉದ್ದೇಶ ಗುತ್ತಿಗೆದಾರರಿಂದ ಪಶ್ಚಿಮ ಘಟ್ಟದ ಅರಣ್ಯವನ್ನ ರಕ್ಷಿಸುವುದು. ಚಿಪ್ಕೋ ಚಳುವೆ ದಕ್ಷಿಣ ಭಾರತದ ಅವತರಣಿಕೆಯೇ ಅಪ್ಪಿಕೋ ಚಳುವಳಿ ಎಂದು ಹೇಳಬಹುದು. ಅರಣ್ಯ ಇಲಾಖೆಯ ಗುತ್ತಿಗೆಗಾರರಿಂದ ಅರಣ್ಯ ನಾಶವನ್ನ ತಡೆಯಲು ಮರಗಳನ್ನು ಅಪ್ಪಿಕೊಳ್ಳುವ ಮೂಲಕ ಚಳುವಳಿ ಆರಂಭವಾಯಿತು. ಸೆಪ್ಟೆಂಬರ್ 8 ಕರ್ನಾಟಕ ಸರ್ಕಾರವು ಸಹ್ಯಾದ್ರಿ ದಿನ ಅಂತ ಘೋಷಣೆ ಮಾಡಿತು. ಸುಮಾರು 38 ದಿನಗಳ ಕಾಲ ನಡೆದಂತ ಚಳುವಳಿಯಲ್ಲಿ ಕಾಲ್ನಡಿಗೆ, ಜಾನಪದ ನೃತ್ಯ, ಬೀದಿ ನಾಟಕ ಇತ್ಯಾದಿಯ ಮೂಲಕ ಅರಣ್ಯದ ಮಹತ್ವದ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸಲಾಯಿತು. ಕೊನೆಗೂ ಸರ್ಕಾರ ಒತ್ತಡಕ್ಕೆ ಸಿಲುಕಿ ಗುತ್ತಿಗೆಯನ್ನ ರದ್ದುಪಡಿಸಿತು. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್ ಮೂವ್ಮೆಂಟ್ 1988. ಪಶ್ಚಿಮ ಘಟ್ಟ ಶ್ರೇಣಿ. ಸ್ಥಳ ನಾಯಕರು ಕೈಲಾಶ್ ಮಲ್ಹೋತ್ರಾ. ಪಶ್ಚಿಮ ಘಟ್ಟ ಶ್ರೇಣಿಯ ಸಂರಕ್ಷಣೆ, ಜೈವಿಕ ವೈವಿಧ್ಯತೆಯ ತಾಣವಾದಂತ ಪಶ್ಚಿಮ ಘಟ್ಟ ಅರಣ್ಯದ ನಾಶವನ್ನ ತಡೆಗಟ್ಟಲು ಹಾಗೂ ಅಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನ ವಿವೇಚನಾಯುಕ್ತವಾಗಿ ಕೈಗೊಳ್ಳುವಂತೆ ಸರ್ಕಾರ ಆಗ್ರಹಿಸುವ ಚಳುವಳಿ ಆರಂಭವಾಯಿತು. ಕೈಲಾಸ್ ಮಲ್ಹೋತ್ರಾ ಅವರ ನೇತೃತ್ವದಲ್ಲಿ 100 ದಿನಗಳ ಕಾಲ್ನಡಿಗೆ ಮೂಲಕ ಗೋವಾವನ್ನು ತಲುಪಿ ಅಲ್ಲಿ ಸಮಾವೇಶವನ್ನು ಕೈಗೊಳ್ಳುವ ಮೂಲಕ ಪಶ್ಚಿಮ ಘಟ್ಟದ ಪ್ರಾಮುಖ್ಯತೆಯನ್ನ ಜನರಿಗೆ ತಿಳಿಸಲಾಯಿತು. ಪ್ರಪಂಚದಲ್ಲಿ 36 ಹಾಟ್ಸ್ಪಾಟ್ಗಳಿದ್ದು ಭಾರತದಲ್ಲಿ 4 ಹಾಟ್ಸ್ಪಾಟ್ಗಳಿದೆ. ಅವ್ಯಾವ್ಯಾವು ಅಂತಂದ್ರೆ ಸುಂಡಾ ಲ್ಯಾಂಡ್ ಲೈನ್, ನಿಕೋಬಾರ್ ದ್ವೀಪದಲ್ಲಿ ನಾವು ಇದನ್ನ ಕಾಣಬಹುದು, ಇಂಡೋ ಬರ್ಮಾ ರೀಜನ್, ಪೂರ್ವ ಹಿಮಾಲಯ ಮತ್ತು ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರದ ಶಿಖರ ಅನೈಮುಡೆ. ಕರ್ನಾಟಕದಲ್ಲಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಆಗುಂಬೆ. ನೆಕ್ಸ್ಟ್ ಹುಲಿ ಯೋಜನೆ 50 ವರ್ಷ ಪೂರೈಸಿದ ಹುಲಿ ಯೋಜನೆ. 50 years ಪ್ರಾಜೆಕ್ಟ್ ಟೈಗರ್ ಯೋಜನೆ ಪ್ರಾರಂಭವಾಗಿದ್ದು 1973 ಏಪ್ರಿಲ್ 1ರಂದು ಉತ್ತರಾಖಂಡ ರಾಜ್ಯದ ಜಿಮ್ ಕಾರ್ಬೆಟ್ ಹುಲಿ ಮೀಸಲು ತಾಣದಲ್ಲಿ ಪ್ರಧಾನಮಂತ್ರಿಗಳಾದಂತ ಇಂದಿರಾ ಗಾಂಧಿಯವರು ಹುಲಿ ಯೋಜನೆಗೆ ಚಾಲನೆ ನೀಡಿದ್ದರು. 2023ಕ್ಕೆ ಈ ಯೋಜನೆ 50 ವರ್ಷಗಳನ್ನ ತುಂಬಿದೆ. ನೆಕ್ಸ್ಟ್ ಹುಲಿ ಯೋಜನೆಯ ಮೊದಲ ನಿರ್ದೇಶಕರು ಕೈಲಾಸ್ ಸಂಕಾಲ್. ಇವರನ್ನ ದ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ರಾಜ್ಯ ಸರ್ಕಾರಗಳು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಅನುಮತಿ ಪಡೆದು ಹುಲಿ ಮೀಸಲು ಪ್ರಾಣವನ್ನ ಘೋಷಿಸುತ್ತವೆ. ವಿಶ್ವ ಹುಲಿ ಸಂರಕ್ಷಣಾ ದಿನವನ್ನ ಜುಲೈ 29 ಆಚರಣೆ ಮಾಡಲಾಗ್ತದೆ.
ಮತ್ತೆ 1973ರಲ್ಲಿ ಹುಲಿ ಯೋಜನೆ ಪ್ರಾರಂಭವಾದಾಗ 9 ಹುಲಿ ಮೀಸಲು ತಾಣಗಳು ಆಯ್ಕೆ ಮಾಡಲಾಗಿತ್ತು. ಅವುಗಳಲ್ಲಿ ನಮ್ಮ ಬಂಡೀಪುರವು ಒಂದು. ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವ ರಾಜ್ಯಗಳು: ಮೊದಲನೇ ಸ್ಥಾನದಲ್ಲಿ ಮಧ್ಯಪ್ರದೇಶ, ಎರಡನೇ ಸ್ಥಾನದಲ್ಲಿ ಕರ್ನಾಟಕ, ನಂತರ ಉತ್ತರಾಖಂಡ, ಮಹಾರಾಷ್ಟ್ರ, ತಮಿಳುನಾಡು. ಕರ್ನಾಟಕದಲ್ಲಿರುವಂತಹ ಹುಲಿ ಮೀಸಲು ಸಂರಕ್ಷಣಾ ತಾಣಗಳನ್ನ ನೋಡೋದಾದ್ರೆ 5 ಹುಲಿ ಮೀಸಲು ಸಂರಕ್ಷಣಾ ತಾಣಗಳನ್ನ ನಾವು ಕಾಣಬಹುದು. ಅವುಗಳ ಸ್ಥಾಪನೆಯಾದಂತಹ ವರ್ಷ, ಜಿಲ್ಲೆ ಮತ್ತು ಹೆಸರನ್ನ ಕೊಟ್ಟಿದ್ದಾರೆ. ಬಂಡೀಪುರ ಚಾಮರಾಜನಗರದಲ್ಲಿ 1973, ಭದ್ರಾ ಚಿಕ್ಕಮಗಳೂರು 1998, ದಾಂಡೇಲಿ ಉತ್ತರ ಕನ್ನಡ 2008-9. ಅದೇ ವರ್ಷದಲ್ಲಿ ನಾಗರಹೊಳೆ, ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಬಿಳಿಗಿರಿ ರಂಗನ ಟೆಂಪಲ್ ಚಾಮರಾಜನಗರ, ಇದನ್ನ 2010-11ರಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ನೆಕ್ಸ್ಟ್ 2018ರಲ್ಲಿ ಹುಲಿ ಗಣತಿಗೆ ಹೋಲಿಸಿದರೆ 2022ರ ಗಣತಿಯಲ್ಲಿ ಹುಲಿಗಳ ಬೆಳವಣಿಗೆಯಲ್ಲಿ ಕಡಿಮೆಯಾಗಿದೆ, ಆದರೆ ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ. ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವ ಹುಲಿ ಮೀಸಲು ತಾಣಗಳನ್ನ ನೋಡೋದಾದ್ರೆ ಇದು ಮೀಸಲು ತಾಣಗಳ ಬಗ್ಗೆ ಕೊಟ್ಟಿರೋದು. ಆಯ್ತಾ, ಇಲ್ಲಿ ರಾಜ್ಯಗಳನ್ನ ಕೇಳಿದ್ರೆ ಮಧ್ಯಪ್ರದೇಶ, ಕರ್ನಾಟಕ, ಉತ್ತರಾಖಂಡ್, ಮಹಾರಾಷ್ಟ್ರ, ತಮಿಳುನಾಡು ಈ ರೀತಿಯ ಆರ್ಡರ್ ನಲ್ಲಿ ಇರ್ತದೆ. ಬಟ್ ರಿಸರ್ವ್ಸ್, ಟೈಗರ್ ರಿಸರ್ವ್ಸ್ ಕೇಳಿದ್ರೆ ಜಿಮ್ ಕಾರ್ಬೆಟ್, ಬಂಡೀಪುರ, ನಾಗರಹೊಳೆ. 2022ರ ಹುಲಿ ಗಣತಿ ಪ್ರಕಾರ ದೇಶದಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ 3682. ಇದು ಜಗತ್ತಿನ ಹುಲಿಗಳ 75% ಭಾರತದಲ್ಲಿ ಇದೆ. ಪ್ರಸ್ತುತ ಭಾರತದಲ್ಲಿ 54 ಹುಲಿ ಸಂರಕ್ಷಣಾ ತಾಣಗಳಿದೆ. ಇತ್ತೀಚೆಗೆ ಮಧ್ಯಪ್ರದೇಶದ ವಿರಂಗಾಣ ದುರ್ಗಾವತಿ ಪ್ರದೇಶವನ್ನ 54ನೇ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಘೋಷಣೆ ಮಾಡಲಾಗಿದೆ. 2010 ಸೆಂಟ್ ಪೀಟರ್ಸ್ಬರ್ಗ್ ಘೋಷಣೆ ಇದು ಹುಲಿ ಸಂರಕ್ಷಣೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ಪ್ರಾಜೆಕ್ಟ್ ಎಲಿಫೆಂಟ್ ಬಗ್ಗೆ ಕೊಟ್ಟಿದ್ದಾರೆ. 1991-92ರ ಸಾಲಿನಲ್ಲಿ ಆನೆ ಯೋಜನೆ ಪ್ರಾರಂಭವಾಗಿದ್ದು ಇದು ಕೇಂದ್ರ ಯೋಜಿತ ಯೋಜನೆಯಾಗಿದೆ. ದೇಶದ 16 ರಾಜ್ಯಗಳಲ್ಲಿ ಒಟ್ಟು 33 ಆನೆ ಮೀಸಲು ತಾಣಗಳಿದೆ. 33ನೇದು ತೆರಾಯಿ ಆನೆ ಮೀಸಲು ತಾಣ ಉತ್ತರ ಪ್ರದೇಶದ್ದು. ಸಸ್ತನಿಗಳಲ್ಲಿ ಅತಿ ದೀರ್ಘಾವಧಿ ಗರ್ಭಾವಸ್ಥೆಯನ್ನ ಹೊಂದಿರುವ ಪ್ರಾಣಿ ಯಾವುದು ಅಂತಂದ್ರೆ ಆನೆ. ಸೊ ಈ ಗರ್ಭಾವಸ್ಥೆಯ ತಿಂಗಳು ನೋಡೋದಾದ್ರೆ 22 ತಿಂಗಳುಗಳು. ಇಲ್ಲಿ ವಿಶ್ವ ಆನೆ ದಿನವನ್ನ ಆಗಸ್ಟ್ 12ರಂದು ಆಚರಣೆ ಮಾಡಲಾಗ್ತದೆ. 2012ರಿಂದ ಆಚರಿಸಲಾಗ್ತದೆ. ಆನೆಯು ಭಾರತದ ನೈಸರ್ಗಿಕ ಪಾರಂಪರಿಕ ಪ್ರಾಣಿಯಾಗಿದ್ದು ಇದು ಭೂಮಿ ಮೇಲಿನ ಅತಿ ದೊಡ್ಡ ಮೆದುಳನ್ನ ಹೊಂದಿರುವ ಪ್ರಾಣಿಯಾಗಿದೆ. ಗಜ ಉತ್ಸವ ಆತಿಥ್ಯವನ್ನ ಅಸ್ಸಾಂನ ಕಾಜಿರಂಗ ಉದ್ಯಾನವನ ಮತ್ತೆ ಆನೆ ಫೆಸ್ಟಿವಲ್ ಜೈಪುರ್ ಪಿಂಕ್ ಸಿಟಿಯಲ್ಲಿ 2023ರಲ್ಲಿ ಗಜ ಗೌರವ ಪ್ರಶಸ್ತಿಯನ್ನ ವಸೀಂ ಮಿರ್ಜಾ ಅವರು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ದೇಶದ ಮೊದಲ ಆನೆ ಮೀಸಲು ತಾಣ ಯಾವುದು ಅಂತಂದ್ರೆ ಜಾರ್ಖಂಡ್ ರಾಜ್ಯದ ಸಿಂಗ್ಭೂಮ್. ಕರ್ನಾಟಕದಲ್ಲಿ 2 ಆನೆ ಮೀಸಲು ತಾಣಗಳಿದೆ. ಒಂದು ಮೈಸೂರು ಆನೆ ಮೀಸಲು ತಾಣ ಮತ್ತೆ ದಾಂಡೇಲಿ ಆನೆ ಮೀಸಲು ತಾಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್ 2022ರ ಆನೆ ಗಣತಿ ರಾಜ್ಯದ ಒಟ್ಟು ಆನೆಗಳ ಸಂಖ್ಯೆ 6395. ಪ್ರತಿ 5 ವರ್ಷಗಳಿಗೊಮ್ಮೆ ಆನೆ ಗಣತಿಯನ್ನ ನಡೆಸಲಾಗ್ತದೆ. 2017ರಲ್ಲಿ ಆನೆ ಗಣತಿಯಲ್ಲಿ ಕರ್ನಾಟಕದಲ್ಲಿ 6049 ಆನೆಗಳಿದ್ದು 2022ರಲ್ಲಿ 346 ಆನೆಗಳು ಹೆಚ್ಚಾಗಿದೆ. ಅತಿ ಹೆಚ್ಚು ಆನೆಗಳನ್ನ ಹೊಂದಿರುವ ರಾಜ್ಯಗಳ ಲಿಸ್ಟ್ ರ್ಯಾಂಕಿಂಗ್ ನೋಡೋದಾದ್ರೆ ಕರ್ನಾಟಕ ಮೊದಲು, ನಂತರ ಅಸ್ಸಾಂ, ಕೇರಳ, ತಮಿಳುನಾಡು. ಅತಿ ಹೆಚ್ಚು ಆನೆಗಳಿರುವ ವಿಭಾಗವನ್ನು ನೋಡೋದಾದ್ರೆ ಬಂಡೀಪುರ, ನಾಗರಹೊಳೆ, ಬಿಳಿಗಿರಿ ರಂಗನ ಟೆಂಪಲ್, ಮಲೆ ಮಹದೇಶ್ವರ ಬೆಟ್ಟದ ವನ್ಯ ಧಾಮ ಮತ್ತೆ ಭದ್ರಾ ಹುಲಿ ಮೀಸಲು ತಾಣ. ನೆಕ್ಸ್ಟ್ ಆನೆಗಳ ಕಾರಿಡಾರ್, ಎಲಿಫೆಂಟ್ ಕಾರಿಡಾರ್. ಆನೆಗಳ ಕಾರಿಡಾರ್ ಅಂದ್ರೆ ಆನೆಗಳು ಒಂದು ದೊಡ್ಡ ಅರಣ್ಯದಿಂದ ಮತ್ತೊಂದು ಅರಣ್ಯಕ್ಕೆ ಸಂಚರಿಸಲು ಇರುವ ಮಾರ್ಗವನ್ನ ನಾವು ಎಲಿಫೆಂಟ್ ಕಾರಿಡಾರ್ಸ್ ಅಂತ ಕರಿತೀವಿ. ಆನೆಗಳ ಸಂತಾನೋತ್ಪತ್ತಿ ಹೆಚ್ಚಾಗಲು ಇಂತಹ ಕಾರಿಡಾರ್ಗಳು ಅವಶ್ಯಕವಾಗಿರ್ತದೆ. ಪ್ರಸ್ತುತ ದೇಶದಲ್ಲಿ ಇಂಥ 150 ಕಾರಿಡಾರ್ಗಳನ್ನ ನಾವು ಕಾಣಬಹುದು. ನೆಕ್ಸ್ಟ್ ಮೈಕ್ ಯೋಜನೆ, ಇದರ ಫುಲ್ ಫಾರ್ಮ್ ನೋಡೋದಾದ್ರೆ ಮಾನಿಟರಿಂಗ್ ದ ಇಲ್ಲಿಗಲ್ ಕಿಲಿಂಗ್ ಆಫ್ ಎಲಿಫೆಂಟ್ಸ್. ಇದು ಆನೆಗಳನ್ನ ಕಾನೂನು ಬಾಹಿರವಾಗಿ ಕೊಲ್ಲುವುದನ್ನ ಪರಿವೀಕ್ಷಿಸುವ ಕಾರ್ಯಕ್ರಮವಾಗಿದೆ. ಈ ಯೋಜನೆಯನ್ನು ಸೈಟ್ಸ್ that is Convention on International Trade in Endangered Species of Wild Fauna and Flora ಸಮ್ಮೇಳನದ 1973ರ ಅಡಿ 2003ರಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಪ್ರಾರಂಭಿಸಲಾಯಿತು. ಉದ್ದೇಶವನ್ನು ನೋಡೋದಾದ್ರೆ ಆನೆಗಳನ್ನ ಕಾನೂನು ಬಾಹಿರವಾಗಿ ಕೊಲ್ಲುವುದನ್ನ ತಡೆಯುವುದು ಮತ್ತು ಈ ಯೋಜನೆಯಲ್ಲಿ ದೇಶದ 10 ಆನೆ ಮೀಸಲು ತಾಣಗಳನ್ನ ಆಯ್ಕೆ ಮಾಡಲಾಗಿದೆ. ಅವುಗಳಲ್ಲಿ ಕರ್ನಾಟಕದಿಂದ ಮೈಸೂರು ಆನೆ ಮೀಸಲು ತಾಣವು ಆಯ್ಕೆಯಾಗಿದೆ.
ನೆಕ್ಸ್ಟ್ ಎಲಿಫೆಂಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಅಜಯ್ ದೇಸಾಯಿ ಅವರನ್ನ ಕರಿತೇವೆ. ಕೇಂದ್ರ ಅರಣ್ಯ ಮತ್ತು ಪರಿಸರ ಮತ್ತು ಅರಣ್ಯ ಸಚಿವಾಲಯವು ಒಡಿಶಾ ರಾಜ್ಯದ ಮಹಾನದಿ ಅರಣ್ಯ ಸಂರಕ್ಷಿತ ಪ್ರದೇಶದಲ್ಲಿ ಈ ಪ್ರಶಸ್ತಿಯನ್ನ ನೀಡಿತು. 2023ರ ಗಜ ಉತ್ಸವವನ್ನ ಅಸ್ಸಾಂ ರಾಜ್ಯದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಉದ್ಘಾಟಿಸಿದ್ರು. ನೆಕ್ಸ್ಟ್ ಕೇರಳ ರಾಜ್ಯದ ತ್ರಿಸೂರ್ ಜಿಲ್ಲೆಯ ಶ್ರೀಕೃಷ್ಣ ದೇಗುಲದಲ್ಲಿ ಎರಿಂಜಾ ದಪೀಲಿಯಲ್ಲಿ ಭಾರತದ ಮೊದಲ ರೋಬೋಟಿಕ್ ಆನೆಯನ್ನ ನಿರ್ಮಿಸಲಾಗಿದೆ. ತಮಿಳುನಾಡಿನ ಮಧುಮಲೈ ಉದ್ಯಾನವನದಲ್ಲಿ ಆನೆ ಸಂರಕ್ಷಣೆಯಲ್ಲಿ ನಿರತವಾಗಿ ಬೆಲ್ಲಿ ಮತ್ತು ಬೊಮ್ಮನ್ ದಂಪತಿಗಳ ಕಥೆ ಆಧಾರಿತ ಎಲಿಫೆಂಟ್ ವಿಸ್ಪರರ್ಸ್ ಸಾಕ್ಷ್ಯಚಿತ್ರಕ್ಕೆ 2023ರ ಆಸ್ಕರ್ ಪ್ರಶಸ್ತಿಯ ಸಾಕ್ಷ್ಯಚಿತ್ರ ವಿಭಾಗ ಲಭಿಸಿದೆ. ನೆಕ್ಸ್ಟ್ IUCN ರೆಡ್ ಲಿಸ್ಟ್ ಆಫ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ಕರ್ನಾಟಕದ ಲಿಸ್ಟ್ ಮಾಡಿದ್ದಾರೆ. ಡ್ರ್ಯಾಗನ್ ಫ್ರಾಗ್ ಆಗಿರ್ಬೋದು, ಕುದುರೆ ಮುಖದ ಗ್ಲಿಪೋಥೋ ರಾಕ್ ಆಗಿರ್ಬೋದು, ಮತ್ತೆ ಗುಂಡಿಯ ಭಾರತೀಯ ಕಪ್ಪೆ, ಸೈಲೋರಿಚಸ್ ಟೆರುನಾ. ಸೊ ಇದನ್ನ ನಾನು PDF ಅಲ್ಲಿ ನಿಮಗೆ ಕೊಟ್ಟಿರ್ತೀನಿ, ಒಂದ್ಸತಿ ಗೋ ಥ್ರೂ ಮಾಡಿ. ನೆಕ್ಸ್ಟ್ ಓಝೋನ್ ಸಂರಕ್ಷಣೆಗೆ ಸಂಬಂಧಿಸಿದ ಒಪ್ಪಂದಗಳನ್ನು ನೋಡೋದಾದ್ರೆ ವಿಯೆನಾ ಕನ್ವೆನ್ಷನ್, ಮಾಂಟ್ರಿಯಲ್, ಹೆಲಂಕಿ ಮತ್ತು ಕಿಗಾಲಿ. ಜಾಗತಿಕ ತಾಪಮಾನ ನಿಯಂತ್ರಣಕ್ಕೆ ಸಂಬಂಧಿಸಿದ ಒಪ್ಪಂದಗಳನ್ನು ನೋಡೋದಾದ್ರೆ ರಿಯೋ ಡಿ ಜನೈರೋ, ಕ್ಯೋಟೋ, ಪ್ಯಾರಿಸ್. ಮತ್ತೆ ಬಾಸಿಲ್ ಒಪ್ಪಂದ, ಇದು 1989 ಮಾರ್ಚ್ 22ರಂದು ಸ್ವಿಟ್ಜರ್ಲ್ಯಾಂಡ್ನ ಬಾಸೆಲ್ ನಗರದಲ್ಲಿ ಹಾನಿಕಾರಕ ತ್ಯಾಜ್ಯ ಮತ್ತು ಅವುಗಳ ವಿಲೇವಾರಿಗೆ ಸಂಬಂಧಿಸಿದಂತ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒಪ್ಪಂದವಾಗಿರ್ತದೆ. ಈ ಒಪ್ಪಂದವು 1992 ಮೇ 5ರಂದು ಜಾರಿಯಾಗಿದೆ. ನೆಕ್ಸ್ಟ್ ಸೈಟ್ಸ್ ದ ಕನ್ವೆನ್ಷನ್ಸ್ ಆನ್ ದ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫೌನಾ ಅಂಡ್ ಫ್ಲೋರಾ. ಅಳಿವಿನಂಚಿನಲ್ಲಿರುವ ವನ್ಯಜೀವಿಗಳ ಮತ್ತು ಸಸ್ಯ ಸಂಪತ್ತಿಗೆ ಸಂಬಂಧಪಟ್ಟ ಅಂತಾರಾಷ್ಟ್ರೀಯ ಒಪ್ಪಂದ. ಇದನ್ನು 1973 ಮಾರ್ಚ್ 3ರಂದು ಜಾರಿಗೆ ತರಲಾಯಿತು. ನಂತರ ಪರಿಸರಕ್ಕೆ ಸಂಬಂಧಿಸಿದ ಕರ್ನಾಟಕ ಸರ್ಕಾರದ ಯೋಜನೆಗಳನ್ನು ನೋಡುವುದಾದ್ರೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ 2011-12. ಇದನ್ನ ಕರ್ನಾಟಕ ಅರಣ್ಯ ಪ್ರೋತ್ಸಾಹನ್ ಯೋಜನಾ ಅಂತ ಕರೀತಾರೆ. ಉದ್ದೇಶ ಅರಣ್ಯವನ್ನ ಹೆಚ್ಚಿಸಲು ರೈತರು ಮತ್ತು ಸಾಮಾನ್ಯ ಜನರನ್ನ ಪ್ರೋತ್ಸಾಹಿಸುವುದು. ಈ ಕಾರ್ಯಕ್ರಮದ ಮೂಲಕ ಹತ್ತಿರದ ಅರಣ್ಯ ಇಲಾಖೆಯ ನರ್ಸರಿಯಿಂದ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಬೀಜಗಳನ್ನ ವಿತರಿಸಲಾಗ್ತದೆ. ಮತ್ತೆ ಈ ಬೀಜಗಳನ್ನು ಅವರು ತಮ್ಮ ಕೃಷಿ ಭೂಮಿಯಲ್ಲಿ ನೆಟ್ಟು ಬೆಳೆಸಬೇಕು. 1 ವರ್ಷದ ನಂತರ ಬದುಕುಳಿದ ಪ್ರತಿ ಗಿಡಕ್ಕೆ ಸರ್ಕಾರವು 35 ರೂಗಳನ್ನ ಕೊಡುತ್ತದೆ. ಹಾಗಾಗಿ 2ನೇ ಮತ್ತು 3ನೇ ವರ್ಷಗಳ ನಂತರ ಬದುಕುಳಿದ ಗಿಡಗಳಿಗೆ 40 ಹಾಗೂ 50 ರೂಪಾಯಿಗಳನ್ನ ಕೊಡಲಾಗ್ತದೆ. ಇದರಿಂದ ಮರಗಳ ಸಂಖ್ಯೆ ಹೆಚ್ಚಾಗುವುದಲ್ಲದೆ ರೈತರಿಗೆ ಸ್ವಲ್ಪ ಪ್ರಮಾಣದ ಆದಾಯವು ದೊರೆತಂತಾಗ್ತದೆ. ನೆನಪಿರಲಿ, ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ರಾಯಭಾರಿ ನಟ ದರ್ಶನ್ ಮತ್ತು ಪರಿಸರ ಕ್ಷೇತ್ರದ ರಾಯಭಾರಿ ಸಾಲುಮರದ ತಿಮ್ಮಕ್ಕ, ಅರಣ್ಯದ ವಿಶ್ವಕೋಶ ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ನ ತುಳಸಿ ಗೌಡರನ್ನ ಕರೀತಾರೆ. ನೆಕ್ಸ್ಟ್ ಚಿನ್ನರ ವನದರ್ಶನ ಯೋಜನೆ 2014-15. ಪ್ರೌಢಶಾಲೆಯ ವಿದ್ಯಾರ್ಥಿಗಳಲ್ಲಿ ಅರಣ್ಯದ ಪ್ರಾಮುಖ್ಯತೆ ಮತ್ತು ವನ್ಯಜೀವಿ ಬಗ್ಗೆ ಅರಿವನ್ನು ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತದೆ. ಪ್ರೌಢಶಾಲೆಗಳಲ್ಲಾಗಿರುವಾಗಲೇ ಮಕ್ಕಳು ಅರಣ್ಯ ಮತ್ತು ವನ್ಯಜೀವಿಗಳ ಪ್ರಾಮುಖ್ಯತೆಯನ್ನು ತಿಳಿಯುವುದರಿಂದ ಅವರು ಭವಿಷ್ಯದಲ್ಲಿ ಅದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸುತ್ತಾರೆ. ಇದರಿಂದ ಪರಿಸರ ಹಾಗೂ ವನ್ಯಜೀವಿ ಸಂರಕ್ಷಣೆ ಖಾತ್ರಿಪಡಿಸಬಹುದು. ನೆಕ್ಸ್ಟ್ ದೈವಿ ವನ ಮತ್ತು ದೇವರ ಕಾಡು ಯೋಜನೆ 2011-12. ಸ್ಥಳೀಯ ಜೈವ ವಿವಿಧತೆಯನ್ನ ಹೆಚ್ಚಿಸಲು ದೇವಸ್ಥಾನಗಳ ಸುತ್ತಲೂ ಅರಣ್ಯವನ್ನ ಬೆಳೆಸುವುದು ಇದರ ಮುಖ್ಯ ಉದ್ದೇಶ. ದೇವರ ಕಾಡು ಯೋಜನೆಯಲ್ಲಿ ಕಾಶಿವನ, ನಕ್ಷತ್ರವನ, ನವಗ್ರಹ ವನ, ಪಂಚಾಯತ್ ವನ, ಅಷ್ಟದಿಕ್ಪಾಲಕರ ವನ ಇತ್ಯಾದಿ ವನಗಳನ್ನ ಸೃಷ್ಟಿಸಲು ಸಹ ಅವಕಾಶ ನೀಡಲಾಗ್ತದೆ. ಧಾರ್ಮಿಕವಾಗಿ ಪೂಜನೀಯವಾಗಿರುವಂತಹ ವಿವಿಧ ಪ್ರಭೇದಗಳಾದಂಥ ಆಲದ ಮರ, ಅರಳಿ ಮರ, ಬೇವಿನ ಮರ, ಬನ್ನಿ ಮರ, ತಾರೆ ಮರ, ಬಿಲ್ವಪತ್ರೆ, ಗೋನಿ ಮರ, ನೇರಳೆ ಮರೆ, ನಾಗಸಂಪಿಗೆ ಮರ, ಕಗ್ಗಲಿ ಮರ ಇತ್ಯಾದಿ ಮರಗಳನ್ನ ಬೆಳೆಸಲಾಗ್ತದೆ. ಇದರಿಂದಾಗಿ ದೇವಾಲಯಕ್ಕೆ ಆಗಮಿಸುವ ಜನರು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಆಸಕ್ತಿಯನ್ನು ಹೊಂದುತ್ತಾರೆ. ದೈವಿ ವನದ ಸುತ್ತಲೂ ಅದರ ರಕ್ಷಣೆಗಾಗಿ ಬೇಲಿಯನ್ನ ಹಾಕಲಾಗ್ತದೆ. ಈ ಮೂಲಕ ಪ್ರತಿ ಜಿಲ್ಲೆಯಲ್ಲೂ ಸುಮಾರು 300 ಹೆಕ್ಟೇರ್ ಪ್ರದೇಶದಲ್ಲಿ ದೈವಿ ವನವನ್ನ ಬೆಳೆಸಲು ಗುರಿಯನ್ನ ತೆಗೆದುಕೊಳ್ಳಲಾಗಿದೆ. ಶಿಕ್ಷಣ ಇಲಾಖೆ ಮತ್ತು ಅರಣ್ಯ ಇಲಾಖೆ ಸಹಭಾಗಿತ್ವದಲ್ಲಿ 50 ಲಕ್ಷ ಸಸಿಗಳನ್ನ ನೆಡುವ ಉದ್ದೇಶದಿಂದ ಸಸ್ಯ ಶ್ಯಾಮಲ ಕಾರ್ಯಕ್ರಮವನ್ನ
2023-24 ಆರ್ಥಿಕ ವರ್ಷದಲ್ಲಿ ಜಾರಿಗೆ ತರಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ಬಜೆಟ್ನಲ್ಲಿ ಮಂಡಿಸಿದ್ರು. ನೆಕ್ಸ್ಟ್ ಕರ್ನಾಟಕದ ವನ್ಯಜೀವಿ ಮಂಡಳಿ ಬಗ್ಗೆ ನೋಡೋದಾದ್ರೆ ಇದನ್ನ 1972 ಸ್ಥಾಪನೆ ಆದಂತಹ ವರ್ಷ. ತಿದ್ದುಪಡಿಯನ್ನ 2003ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಹಾಗೂ ಕರ್ನಾಟಕದಲ್ಲಿ ಕರ್ನಾಟಕ ವನ್ಯಜೀವಿ ಮಂಡಳಿಯನ್ನ ಸ್ಥಾಪಿಸಲಾಯಿತು. ಈ ಎರಡು ಸಂಸ್ಥೆಗಳು ಶಾಸನಾತ್ಮಕ ಸಂಸ್ಥೆಗಳಾಗಿದೆ. ನೆಕ್ಸ್ಟ್ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್, ಇದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅಧ್ಯಕ್ಷ ಹುದ್ದೆಯು ಪದನಿಮಿತ್ತ ಹುದ್ದೆಯಾಗಿದ್ದು ಯಾವಾಗಲೂ ಭಾರತದ ಪ್ರಧಾನಮಂತ್ರಿಗಳೇ ಇದರ ಅಧ್ಯಕ್ಷರಾಗಿರ್ತಾರೆ. ಉಪಾಧ್ಯಕ್ಷರು ಕೇಂದ್ರ ಪರಿಸರ ಮತ್ತು ಅರಣ್ಯ ಇಲಾಖೆಯ ಮಂತ್ರಿಗಳು. ನೆಕ್ಸ್ಟ್ ಕರ್ನಾಟಕ ವನ್ಯಜೀವಿ ಮಂಡಳಿ, ಇದರ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗಿರ್ತಾರೆ. ಉಪಾಧ್ಯಕ್ಷರು ಪರಿಸರ ಮತ್ತು ಅರಣ್ಯ ಮಂತ್ರಿಗಳು. ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಇದೆ. ಕರ್ನಾಟಕ ಪಾರಂಪರಿಕ ವೃಕ್ಷಗಳ ಘೋಷಣೆ, ಜೈವಿಕ ವೈವಿಧ್ಯತೆಯ ಕಾಯ್ದೆ 2002 ಸೆಕ್ಷನ್ 63ರ ಅಡಿಯಲ್ಲಿ ರಾಜ್ಯ ಜೀವ ವೈವಿಧ್ಯತಾ ಮಂಡಳಿಯು ಪ್ರಾಮುಖ್ಯತೆ ಪಡೆದಿರುವ ಐತಿಹಾಸಿಕ ಹಿನ್ನೆಲೆಯುಳ್ಳ ಪಾರಂಪರಿಕ ವೃಕ್ಷಗಳನ್ನ ಘೋಷಿಸುತ್ತದೆ. ಕರ್ನಾಟಕದಲ್ಲಿ ಪಾರಂಪರಿಕ ವೃಕ್ಷಗಳನ್ನ ಮುಂದಿನ ಪಟ್ಟಿಯಲ್ಲಿ ಕೊಡಲಾಗಿದೆ. ಸೊ ಇದು ಲಿಸ್ಟ್ ಆಫ್ ಯಾವೆಲ್ಲ ಮರಗಳು: ದೊಡ್ಡ ಹುಣಸೆ ಮರ, ಬೇವಿನ ಮರ, ಆಲದ ಮರ, ಅರಳಿ ಮರ, ಕೆಂಪು ಬೂರುಗದ ಮರ, ದೊಡ್ಡ ಆಲದ ಮರ, ಅರಕೇರಿಯ ಮತ್ತು ಬಿಳಲಿ ಮರ. ಸೊ ಪ್ಲೇಸ್ ಅನ್ನ ಸಹ ಕೊಟ್ಟಿದ್ದಾರೆ, ಎಲ್ಲಿ ಎಲ್ಲಿ ಇದನ್ನ ಗುರುತಿಸಿ ಘೋಷಣೆಯನ್ನ ಮಾಡಲಾಗಿದೆ ಅಂತ. ನೆಕ್ಸ್ಟ್ ಕರ್ನಾಟಕದ ಪ್ರಮುಖ ದನದ ತಳಿಗಳನ್ನ ನೋಡೋದಾದ್ರೆ ಹಳ್ಳಿಕಾರ್, ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡುಬರುವ ದನದ ತಳಿಯಾಗಿದೆ. ಇದರ ಮೂಲ ಬಂದ್ಬಿಟ್ಟು ಹಾಸನ ಜಿಲ್ಲೆ. ಇದನ್ನ ಭಾರ ಎಳೆಯಲು ಮತ್ತು ಹೈನುಗಾರಿಕೆಯಲ್ಲಿ ಬಳಸಲಾಗ್ತದೆ. ಈ ತಳಿಯ ಹಸುಗಳು ಹೆಚ್ಚಾಗಿ ದಕ್ಷಿಣ ಕರ್ನಾಟಕದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ದಿಯೋನಿ ತಳಿ, ಈ ಹಸುವಿನ ತಳಿಯು ಹೈನುಗಾರಿಕೆ ಉದ್ದೇಶದಿಂದ ಸಾಕಲಾಗ್ತದೆ. ಇದು ಆಂಧ್ರ ಪ್ರದೇಶದ ತಳಿಯಾಗಿದೆ. ಅಮೃತ್ ಮಹಲ್, ಎತ್ತಿನ ಗಾಡಿಯನ್ನ ಎಳೆಯಲು ಈ ತಳಿಗಳನ್ನ ಹೆಚ್ಚಾಗಿ ಬಳಸಲಾಗ್ತದೆ. ಇವು ಬಿಳಿ ಬಣ್ಣವನ್ನ ಹೊಂದಿದ್ದು ಎತ್ತರವಾಗಿರ್ತದೆ. ದಕ್ಷಿಣ ಕರ್ನಾಟಕದಲ್ಲಿ ಇವು ಹೆಚ್ಚಾಗಿ ಕಂಡು ಬರ್ತದೆ. ಮಲೆನಾಡಿನ ಗಿಡ್ಡ, ಈ ತಳಿಯು ದನಗಳ ಕಡಿಮೆ ಎತ್ತರವನ್ನ ಹೊಂದಿದ್ದು ಮಲೆನಾಡಿನಲ್ಲಿ ಮಾತ್ರ ಕಂಡುಬರುವುದರಿಂದ ಈ ತಳಿಗಳಿಗೆ ಮಲೆನಾಡಿನ ಗಿಡ್ಡ ಅಂತ ಹೆಸರಿಡಲಾಗಿದೆ. ಈ ತಳಿ ಹಸುಗಳು ಹಾಲು ಅಧಿಕ ಪ್ರಮಾಣದ ರೋಗ ನಿರೋಧಕ ಗುಣವನ್ನ ಹೊಂದಿರ್ತದೆ. ನೆಕ್ಸ್ಟ್ ಕಿಲಾರಿ ತಳಿ, ಈ ತಳಿಯು ಹೆಚ್ಚಾಗಿ ಮಧ್ಯ ಕರ್ನಾಟಕದಲ್ಲಿ ಕಂಡು ಬರ್ತದೆ. ಮತ್ತು ಅಲ್ಲಂಬಾಡಿ ತಳಿ, ಈ ತಳಿಯು ಹೆಚ್ಚಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಧಾರವಾಡದ ಬದವಾರಿ ಎಮ್ಮೆ ತಳಿ 2023ರ ಗೋಪಾಲ ರತ್ನ ಪ್ರಶಸ್ತಿ ಮಂಡ್ಯ ಜಿಲ್ಲೆಯ ಟಿ ಹೊಸೂರು ಡೈರಿಗೆ ನೀಡಲಾಗಿದೆ. ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವು ವರ್ಗೀಸ್ ಕುರೇನ್ ಅವರನ್ನ ಕರಿತೇವೆ. ನೆಕ್ಸ್ಟ್ ಕರ್ನಾಟಕದ ಪ್ರಮುಖ ಜಲಪಾತಗಳು, ಕರ್ನಾಟಕದ ಬಂದರುಗಳು ಮತ್ತು ನದಿಗಳನ್ನ ಲಿಸ್ಟ್ ಮಾಡಿಕೊಟ್ಟಿದ್ದಾರೆ. ಇದನ್ನ ನಾನು PDF ಮಾಡಿಬಿಟ್ಟು ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇನೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಬಂದ್ಬಿಟ್ಟು ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಿಸಿದ ಪ್ರಮುಖ ಅಂಶಗಳು, ಎಕನಾಮಿಕ್ ಪಾಯಿಂಟ್ಸ್ ಯಾವ್ದಾವ್ದು ಕರ್ನಾಟಕದ್ದು ಅಂತ. ಇಲ್ಲಿ ಸಿಟ್ಕೆ, ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಕರ್ನಾಟಕ, ಭಾರತದಲ್ಲಿ ಮೊದಲ ಬಾರಿ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತಂದಂತ ರಾಜ್ಯ ನಮ್ಮ ಕರ್ನಾಟಕ. ರಾಜ್ಯ ಅಭಿವೃದ್ಧಿ ಯೋಜನೆಗಳನ್ನ ರೂಪಿಸಲು 1993ರಲ್ಲಿ ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿಯನ್ನ ಸ್ಥಾಪನೆ ಮಾಡಲಾಗ್ತದೆ. ಇದನ್ನ 2021ರಲ್ಲಿ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಅಂತ ಮರುನಾಮಕರಣ ಮಾಡಲಾಗ್ತದೆ. ಮತ್ತೆ ನೆಕ್ಸ್ಟ್ ವರ್ಷನ್ 2022 ಆಗಸ್ಟ್ 6ರಂದು ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆ ಅಂತ ಪುನರ್ ರಚನೆ ಮಾಡಲಾಗ್ತದೆ. ಉದ್ದೇಶವನ್ನ ನೋಡೋದಾದ್ರೆ 2030ರ ವೇಳೆಗೆ ಸಾಧಿಸಲು ನಿರ್ಧರಿಸುವ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳು ಮತ್ತು ಮಿಷನ್ 2047 ಭಾಗವಾಗಿ ನವ ಭಾರತಕ್ಕೆ ನವ ಕರ್ನಾಟಕ ನಿರ್ಮಾಣ ಮಾಡುವ ಅಗತ್ಯವಾಗಿರುವ ವಿಕೇಂದ್ರೀಕೃತ ಯೋಜನೆಯಾಗಿದ್ದು, ಕಾರ್ಯತಂತ್ರ ಸೂತ್ರೀಕರಣ, ಬಜೆಟ್ನ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಫಲಿತಾಂಶ ಆಧಾರಿತ ಮೌಲ್ಯಮಾಪನ ಕಾರ್ಯ ಮಾಡುವ ಸಂಸ್ಥೆ ಇದಾಗಿರ್ತದೆ. ನೆಕ್ಸ್ಟ್ ಈ ಸಂಸ್ಥೆಯ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗಿರ್ತಾರೆ. ಉಪಾಧ್ಯಕ್ಷರು ವಿಷಯ ತಜ್ಞ, ಪ್ರಸ್ತುತ MV ರಾಜೇಗೌಡರು. ನೆಕ್ಸ್ಟ್ CEO ಯೋಜನಾ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ, ಯೋಜನಾ ಇಲಾಖೆ ಎಲ್ಲಾ ವಿಭಾಗಗಳು ಸಂಸ್ಥೆಗೆ ಬೆಂಬಲ ನೀಡುತ್ತದೆ. ನೆಕ್ಸ್ಟ್ MSME ವಲಯದ ವರ್ಗೀಕರಣವನ್ನ ನೋಡೋದಾದ್ರೆ ಯಂತ್ರೋಪಕರಣಗಳ ಮೇಲಿನ ಹೂಡಿಕೆ ಮತ್ತು ವಹಿವಾಟಿನ ಆಧಾರದಲ್ಲಿ ತಯಾರಿಕಾ ವಲಯ ಮತ್ತು ಸೇವಾ ವಲಯದ ಉದ್ಯಮಗಳನ್ನ ಸೂಕ್ಷ್ಮ
ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಅಂತ ಗುರುತಿಸಲಾಗ್ತದೆ. ಸೂಕ್ಷ್ಮ ಅಂತಂದ್ರೆ ಈ ಪ್ರಾಫಿಟ್ ಇನ್ವೆಸ್ಟ್ಮೆಂಟ್ ಮತ್ತೆ ಪ್ರಾಫಿಟ್ ಟರ್ನ್ ಓವರ್ ವಹಿವಾಟು ಅಂತ ಏನ್ ಕರಿತೀವಿ ಅದನ್ನ ನೋಡೋದಾದ್ರೆ 1 ಕೋಟಿಯವರೆಗೆ, ಸಣ್ಣ 1 ರಿಂದ 10 ಕೋಟಿ, ಮಧ್ಯಮ 10 ರಿಂದ 50 ಕೋಟಿವರೆಗೆ ಉದ್ಯಮ. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಕೈಗಾರಿಕಾ ನೀತಿ 2020-25 ಉದ್ದೇಶವನ್ನ ನೋಡೋದಾದ್ರೆ ಕನಿಷ್ಠ 2 ಮಿಲಿಯನ್ ಉದ್ಯೋಗಾವಕಾಶವನ್ನ ಸೃಷ್ಟಿಸುವುದು, ಸರಾಸರಿ ವಾರ್ಷಿಕ 10% ಕೈಗಾರಿಕಾ ಬೆಳವಣಿಗೆ ದರವನ್ನ ಸಾಧನೆ ಮಾಡುವುದು, 5 ಲಕ್ಷ ಕೋಟಿ ರು ಬಂಡವಾಳ ಹೂಡಿಕೆ ಆಕರ್ಷಣೆಯನ್ನ ಮಾಡುವುದು, ಮುಂದಿನ 5 ವರ್ಷಗಳಲ್ಲಿ ದೇಶದ ರಫ್ತು ರಾಜ್ಯಗಳ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ತರುವಂತಹ ಗುರಿಯನ್ನ ಹೊಂದಿದೆ. ನೀತಿಯ ಪ್ರಕಾರ ಕರ್ನಾಟಕದಲ್ಲಿ ಕೈಗಾರಿಕಾ ವಲಯಗಳನ್ನು ನೋಡುವುದಾದ್ರೆ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿ ಉದ್ದೇಶದಿಂದ ವಲಯ 1, ವಲಯ 2 ಅಂತ ಕೈಗಾರಿಕಾ ಹಿಂದುಳಿದ ಜಿಲ್ಲೆಗಳನ್ನ ಹಾಗೂ ಬೆಂಗಳೂರು ಮತ್ತು ಮೈಸೂರು ಜಿಲ್ಲೆಗಳನ್ನ ಸೇರಿಸಿದಂತೆ ಕೈಗಾರಿಕಾ ಅಭಿವೃದ್ಧಿ ಹೊಂದಿದ ಜಿಲ್ಲೆಗಳನ್ನ ವಲಯ 3 ಮತ್ತು ವಲಯ 4 ಅಂತ ವರ್ಗೀಕರಣ ಮಾಡಲಾಗಿದೆ. ಓಕೆ, ಝೋನ್ 1 ಮತ್ತೆ 2 ಅಂತ ಕೇಳಿದ್ರೆ ಕೈಗಾರಿಕೆಗಳಲ್ಲಿ ಹಿಂದುಳಿದ ಜಿಲ್ಲೆಗಳು ನೆನ್ಪಿಟ್ಕೊಳ್ಳಿ. ಅಭಿವೃದ್ಧಿ ಹೊಂದಿದ ಜಿಲ್ಲೆಗಳನ್ನ ಝೋನ್ 3 ಮತ್ತೆ ಝೋನ್ 4 ಅಲ್ಲಿ ಸೇರಿಸಲಾಗಿದೆ. ಅದರಲ್ಲಿ ಬೆಂಗಳೂರು ಮತ್ತು ಮೈಸೂರು ಜಿಲ್ಲೆಗಳನ್ನ ಸೇರ್ಪಡೆ ಮಾಡಲಾಗಿದೆ. ನೆಕ್ಸ್ಟ್ ನೀತಿಯಲ್ಲಿ ಆದ್ಯತೆ ನೀಡಿದ ವಲಯಗಳನ್ನ ನೋಡೋದಾದ್ರೆ ಎಲೆಕ್ಟ್ರಿಕ್ ವಾಹನಗಳು, ಫಾರ್ಮಾಸ್ಯೂಟಿಕಲ್ಸ್ ಮತ್ತು ವೈದ್ಯಕೀಯ ಸಾಧನಗಳು, ಲಾಜಿಸ್ಟಿಕ್, ಏರೋಸ್ಪೇಸ್, ನವೀಕರಿಸಬಹುದಾದಂತಹ ಇಂಧನ, ರಕ್ಷಣೆ, ಜ್ಞಾನ ಆಧಾರಿತ ಕೈಗಾರಿಕೆಗಳು, ಇಂಜಿನಿಯರಿಂಗ್ ಮತ್ತು ಮೆಷಿನ್ ಟೂಲ್ಸ್. ಬೆಂಗಳೂರು ನಗರ ಇದರ ಬಗ್ಗೆ ನೋಡೋದಾದ್ರೆ ಭಾರತದ ಸಿಲಿಕಾನ್ ಸಿಟಿ, ಯೂನಿಕಾರ್ನ್ ರಾಜಧಾನಿ, ಸಿರಿಧಾನ್ಯದ ರಾಜಧಾನಿ, RRR ನಗರ ಅಂತ ಇದನ್ನ ಕರೆಯಲಾಗ್ತದೆ. ನೆಕ್ಸ್ಟ್ ಹೂಡಿಕೆ ಆಧಾರದ ಮೇಲೆ ಉದ್ಯಮಗಳನ್ನ ನೋಡೋದಾದ್ರೆ ಮಿನಿಕಾನ್ $1 ಮಿಲಿಯನ್ ಗಿಂತ ಹೆಚ್ಚು, ಯೂನಿಕಾರ್ನ್ $1 ಮಿಲಿಯನ್ ಅಂದ್ರೆ ಫಸ್ಟ್ ಯಾವ್ದಿದೆ, ಮಿನಿಕಾನ್ ಇದೆ, ನಂತರ ಯೂನಿಕಾರ್ನ್, ನೆಕ್ಸ್ಟ್ ಡೆಕಾಕಾನ್, ಮತ್ತೆ ಹೆಕ್ಟ್ರೋಕಾನ್, ಸೂನಿಕಾನ್. ಓಕೆ, ಕರ್ನಾಟಕ ರಾಜ್ಯದ ಆಡಳಿತ ವ್ಯವಸ್ಥೆಯ ಪ್ರಮುಖ ಪೋರ್ಟಲ್ ಗಳನ್ನ ನೋಡೋದಾದ್ರೆ ಅವಲೋಕನ, ವೆಬ್ ಪೋರ್ಟಲ್, ಇದೆಲ್ಲ ವೆಬ್ಸೈಟ್ ಅಥವಾ ವೆಬ್ ಪೋರ್ಟಲ್ ಗಳನ್ನ ಕೊಟ್ಟಿದ್ದಾರೆ. ಅವಲೋಕನ ಯಾವುದಕ್ಕಿದೆ ಅಂತಂದ್ರೆ ರಾಜ್ಯದ ಆಡಳಿತದಲ್ಲಿ ಪಾರದರ್ಶಕತೆ ತರುವ ಉದ್ದೇಶದಿಂದ ಈ ತಂತ್ರಾಂಶವನ್ನ ಸಿದ್ಧ ಮಾಡಲಾಗಿದೆ. ನೆಕ್ಸ್ಟ್ ಜನನ ಮತ್ತು ಮರಣ ಪತ್ರಗಳನ್ನ ಅಥವಾ ನೋಂದಣಿಯನ್ನ ಆನ್ಲೈನ್ ಮೂಲಕ ಮಾಡಿಸಿಕೊಳ್ಳುವ ಉದ್ದೇಶ ಈ ವೆಬ್ ಪೋರ್ಟಲ್ ಆಗಿರ್ತದೆ. ಆಕಾಂಕ್ಷ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ, CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಈ ಹಣದ ನಿರ್ವಹಣೆಯನ್ನ ಆಕಾಂಕ್ಷ ಮಾಡ್ತದೆ. ಮತ್ತೆ ಫ್ರೂಟ್ಸ್ ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿಯ ವ್ಯವಸ್ಥೆ ಇದಾಗಿರ್ತದೆ. ದೀಕ್ಷಾ ಈ ಕಲಿಕಾ ಸಂಪನ್ಮೂಲ ಒದಗಿಸುವ ಮತ್ತು ಆನ್ಲೈನ್ ಕಲಿಕಾ ಆದ್ಯತೆಗೆ. ಭೂಮಿ ಭೂ ದಾಖಲೆಗಳ ಗಣಕೀಕರಣ. ಕುಟುಂಬ ಪಡಿತರ ಚೀಟಿಯ ದತ್ತಾಂಶ ಸಂಯೋಜನೆ. ಸುರಕ್ಷಾ ಅಪ್ಲಿಕೇಶನ್ ಮಹಿಳೆಯರ ಸುರಕ್ಷತೆ. ಕರ್ನಾಟಕ ಸರ್ಕಾರದ ಆರ್ಥಿಕತೆಗೆ ಸಂಬಂಧಿಸಿದ ವಿಶೇಷ ಅಂಶಗಳನ್ನು ನೋಡೋದಾದ್ರೆ ಜಿಲ್ಲಾವಾರು ತಲಾ ಆದಾಯದಲ್ಲಿ ಮತ್ತು ರಾಜ್ಯದ ಆದಾಯಕ್ಕೆ ಹೆಚ್ಚು ಕೊಡುಗೆ ನೀಡುವ ಜಿಲ್ಲೆ ಅಂತಂದ್ರೆ ಬೆಂಗಳೂರು ನಗರ, ಮತ್ತು ತಲಾ ಆದಾಯದಲ್ಲಿ ಕೊನೆಯ ಸ್ಥಾನದಲ್ಲಿ ಕಲಬುರಗಿಯನ್ನು ನಾವು ಕಾಣಬಹುದು. ರಾಜ್ಯದ ಆದಾಯಕ್ಕೆ ಹೆಚ್ಚು ಕೊಡುಗೆ ಕೊಡುವ ವಲಯ ಸೇವಾ ವಲಯ, ಪ್ರಾಥಮಿಕ ವಲಯದಿಂದ ಹೆಚ್ಚು ಕೊಡುಗೆ ನೀಡುತ್ತಿರುವುದು ಬೆಳಗಾವಿ. ಮತ್ತೆ ಪ್ರಮುಖ ಯೋಜನೆಗಳ ಫಲಾನುಭವಿಗಳು ಯಶಸ್ವಿನಿ ಯೋಜನೆ, ಸರ್ಕಾರದ ಸಂಘದ ಸದಸ್ಯತ್ವ ಪಡೆದಿರುವ ಅವರಿಗೆ ಆರೋಗ್ಯ ವಿಮೆ. ರೈತ ಸಿರಿಧಾನ್ಯ ಬೆಳೆಗಾರರಿಗೆ ಪ್ರೋತ್ಸಾಹ. ಸ್ವಾನಿಧಿ ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ರು ನೆರವು. ಮನಸ್ವಿನಿ ಅವಿವಾಹಿತ ಮತ್ತು ವಿಚ್ಛೇದಿತ ಮಹಿಳೆಯರಿಗೆ ಆರ್ಥಿಕ ನೆರವು. ಮತ್ತೆ ಮೈತ್ರಿ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಆರ್ಥಿಕ ನೆರವು. ಸಂಧ್ಯಾ ಸುರಕ್ಷಾ ಹಿರಿಯ ನಾಗರಿಕರು, ವಿಧವೆಯರು ಮತ್ತು ವಿಶೇಷ ಚೇತನರ ವರ್ಗದವರಿಗೆ ಪಿಂಚಣಿ. ಕ್ಷೀರಭಾಗ್ಯ ಶಾಲಾ ಮಕ್ಕಳಿಗೆ ವಾರದಲ್ಲಿ 5 ದಿನ ಕೆನೆಬರಿತ ಹಾಲು ನೀಡುವಿಕೆ. ಸಮೃದ್ಧಿ ಚಿಲ್ಲರೆ ವ್ಯಾಪಾರ ನಡೆಸುವ BPL ಕುಟುಂಬ ಮಹಿಳೆಯರಿಗೆ ಪ್ರೋತ್ಸಾಹ ಧನ. ಉನ್ನತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಉದ್ದಿಮೆದಾರರಿಗೆ ನವೋದ್ಯಮ ಸ್ಥಾಪನೆಗೆ ನೆರವು. ಮುಂದಿನ ವಿಷಯ, ಅಸ್ಸಾಂ ಉಲ್ಫಾ ಉಗ್ರರ ನಡುವೆ ಐತಿಹಾಸಿಕ ಶಾಂತಿ ಒಪ್ಪಂದ. ಅಸ್ಸಾಂನಲ್ಲಿ ದಶಕಗಳಷ್ಟು ಹಳೆಯದಾದಂಥ ಹಿಂಸಾಚಾರವನ್ನ ಕೊನೆಗೊಳಿಸುವ ಉದ್ದೇಶದಿಂದ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಉಗ್ರ ಸಂಘಟನೆ ಮತ್ತು ಕೇಂದ್ರ ಮತ್ತು ಅಸ್ಸಾಂ ರಾಜ್ಯಗಳ ನಡುವೆ ತ್ರಿಪಕ್ಷೀಯ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಇದರಿಂದ 44 ವರ್ಷಗಳಿಂದ ಅಸ್ಸಾಂನಲ್ಲಿ ನಡೆಯುತ್ತಿದ್ದ
ಪ್ರತ್ಯೇಕತೆ ಹೋರಾಟಕ್ಕೆ ತೆರೆಬಿದ್ದಿದೆ. ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಶ್ವಾ ಶರ್ಮಾ ಮತ್ತು ಉಲ್ಫಾ ರಾಜ್ಕೋವಾ ಬಣದ ಮುಖ್ಯಸ್ಥ ಅರವಿಂದ್ ರಾಜ್ಕೋವಾ ಅವರು ಶಾಂತಿ ಒಪ್ಪಂದಕ್ಕೆ 2023ರ ಡಿಸೆಂಬರ್ 21ರಂದು ಸಹಿ ಹಾಕಿದ್ದಾರೆ. ಅಸ್ಸಾಂ ಬೇಡಿಕೆಯೊಂದಿಗೆ 1979ರಲ್ಲಿ ಉಲ್ಫಾವನ್ನ ರಚಿಸಲಾಗಿತ್ತು. ಇಂದಿನಿಂದ ಅದು ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗಿತ್ತು. ಕೇಂದ್ರ ಸರ್ಕಾರವು 1990ರಲ್ಲಿ ಈ ಉಲ್ಫಾವನ್ನ ನಿಷೇಧಿತ ಸಂಘಟನೆಯಿಂದ ಘೋಷಿಸಿತ್ತು. ಆದರೆ ಬಳಿಕ ಸಂಘಟನೆಯ 2 ಬಾರಿ ಒಳಜಗಳದ ಕಾರಣ ವಿಭಜನೆಯಾಗಿತ್ತು. 2011ರಲ್ಲಿ ಉಲ್ಫಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಕದನ ವಿರಾಮ ಏರ್ಪಟ್ಟಿತ್ತು. ನಂತರ ರಾಜ್ಕೋವಾ ಬಣವು 2011ರಲ್ಲಿ ಸರ್ಕಾರದೊಂದಿಗೆ ಶಾಂತಿ ಒಪ್ಪಂದ ಆರಂಭಿಸಿತು. ಆದರೆ ಚೀನಾ ಮಯನ್ಮಾರ್ ಗಡಿಯಲ್ಲಿ ನೆಲೆಸಿರುವ ಪರೇಶ್ ಬೊರೋವಾ ಬಣ ಈ ಮಾತುಕತೆ ಅಸಮ್ಮತಿ ಸೂಚಿಸಿತ್ತು. ಪ್ರಸ್ತುತ ರಾಜ್ಕೋವಾ ಬಣದಿಂದ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಇತ್ತೀಚೆಗೆ ನಡೆದಂತಹ ಶಾಂತಿ ಒಪ್ಪಂದಗಳನ್ನು ನೋಡಿದರೆ LLFT ತ್ರಿಪುರದ ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಸಂಘಟನೆ ಜೊತೆ 2019ರಲ್ಲಿ ಆಗಸ್ಟ್ 8ರಂದು ಶಾಂತಿ ಒಪ್ಪಂದ, ಬ್ರೂ ಒಪ್ಪಂದ, ತ್ರಿಪುರದಲ್ಲಿ ಬ್ರೂ ವಲಸೆಗಾರರ ಜೊತೆ 2020 ಜನವರಿ 26ರಂದು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬೋಡೋ ಒಪ್ಪಂದ, ಅಸ್ಸಾಂ ಬೋಡೋ ಹೋರಾಟಗಾರರ ಜೊತೆ 2020ರಲ್ಲಿ ಶಾಂತಿ ಒಪ್ಪಂದ, ಮತ್ತೆ ಕಾರ್ಬಿ ಒಪ್ಪಂದ, ಅಸ್ಸಾಂನ ಕಾರ್ಬಿ ಬಂಡುಕೋರರ ಜೊತೆ 2021 ಸೆಪ್ಟೆಂಬರ್ 4ರಂದು ಶಾಂತಿ ಒಪ್ಪಂದ, ಆದಿವಾಸಿ ಒಪ್ಪಂದ, ಅಸ್ಸಾಂ ಟೀ ಎಸ್ಟೇಟ್ಗಳಲ್ಲಿ 8 ಆದಿವಾಸಿ ಸಮುದಾಯಗಳ ಜೊತೆ 2022ರಂದು ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ನೆಕ್ಸ್ಟ್, ಅಳಿವಿನಂಚಿನಲ್ಲಿರುವ ಆಲಿವ್ ರಿಡಲ್ ಕಡಲಾಮೆಗಳ ಸುರಕ್ಷತೆಗಾಗಿ ಕ್ಷಿಪಣಿ ಪರೀಕ್ಷೆ 3 ತಿಂಗಳು ಸ್ಥಗಿತ. IUCN ಸಂಸ್ಥೆಯ ರೆಡ್ ಲಿಸ್ಟ್ನ ಅಳಿವಿನಂಚಿನಲ್ಲಿರುವ ಈ ವಾಲ್ನರಬಲ್ ಆಲಿವ್ ರೆಡ್ ಕಡಲಾಮೆ ಆಲಿವ್ ರಿಡಲ್ ಸೀ ಟರ್ಟಲ್ ಸುರಕ್ಷತೆಗಾಗಿ ಒಡಿಸಾದ ವೀಲರ್ ದ್ವೀಪದಲ್ಲಿ 2024ರ ಜನವರಿಯಿಂದ ಮಾರ್ಚ್ವರೆಗೆ ಕ್ಷಿಪಣಿ ಪರೀಕ್ಷೆ ನಡೆಸದಿರಲು DRDO ನಿರ್ಧರಿಸಿದೆ. ಈ ಸಮಯದಲ್ಲಿ ಈ ಕಡಲಾಮೆಗಳು ಸಮುದ್ರದ ಪಕ್ಕದ ಭೂಪ್ರದೇಶಕ್ಕೆ ಬಂದು ಗೂಡು ಕಟ್ಟಿ ಮೊಟ್ಟೆ ಇಡುತ್ತದೆ. ಕ್ಷಿಪಣಿ ಪರೀಕ್ಷೆಯಿಂದ ಉಂಟಾಗುವ ಭಾರೀ ಶಬ್ದ ಮತ್ತು ಬೆಳಕಿನಿಂದ ಈ ಕಡಲಾಮೆಗಳಿಗೆ ತೊಂದರೆ ಉಂಟಾಗುತ್ತದೆ ಎಂಬ ಕಾರಣಕ್ಕೆ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಆಹಾರಕ್ಕಾಗಿ ಈ ಆಮೆಗಳು ಬೇಟೆಯಾಡುವವರು ಮತ್ತು ಮೊಟ್ಟೆಗಳನ್ನ ಗೊಬ್ಬರವಾಗಿ ಬಳಕೆ ಮಾಡುವುದರಿಂದ ಇವು ಅಳಿವಿನಂಚಿನಲ್ಲಿ ಇದೆ. IUCN ರೆಡ್ ಲಿಸ್ಟ್ ನಲ್ಲಿ ಅಳಿವಿನಂಚಿನಲ್ಲಿರುವ ಸಸ್ಯ, ಪ್ರಾಣಿ ಮತ್ತು ಶಿಲೀಂಧ್ರಗಳ ಮಾಹಿತಿಯನ್ನ ನೀಡಿಕೆ ಮಾಡಲಾಗ್ತದೆ. ನೆಕ್ಸ್ಟ್, 2023ರ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವನ 15ನೇ ಆವೃತ್ತಿ ಜರುಗಲಿದೆ. ಬೆಂಗಳೂರಿನಲ್ಲಿ 2024ರ ಜನವರಿಯಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ವಾಣಿಜ್ಯ ಮೇಳ ಕೂಡ ಜರುಗಿತು. ರೈತ ಸಿರಿ ಯೋಜನೆಯ 1 ಹೆಕ್ಟೇರ್ 10,000 ರುನಂತೆ 1 ಲಕ್ಷ ರೈತರಿಗೆ ಪ್ರೋತ್ಸಾಹಧನ ನೀಡುವ ಯೋಜನೆಯಾಗಿದೆ. ನೆಕ್ಸ್ಟ್, ಇಂಡೋನೇಷ್ಯಾದಿಂದ ಭಾರತೀಯರಿಗೆ ವೀಸಾ ಮುಕ್ತ ಪ್ರಯಾಣಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಮಲೇಷಿಯಾ, ಥೈಲ್ಯಾಂಡ್, ಶ್ರೀಲಂಕಾ ಬಳಿಕ ಏಷ್ಯಾ ಖಂಡದ ಪ್ರಮುಖ ರಾಷ್ಟ್ರ ಇಂಡೋನೇಷ್ಯಾ ಭಾರತೀಯರಿಗೆ ವೀಸಾ ಮುಕ್ತ ಅವಕಾಶ ನೀಡುವುದಾಗಿ ಘೋಷಣೆ ಮಾಡಿದೆ. ಭಾರತದ ಜೊತೆ ಅಮೆರಿಕ, ಚೀನಾ, ಆಸ್ಟ್ರೇಲಿಯಾ, ಫ್ರಾನ್ಸ್, ಬ್ರಿಟನ್, ಜರ್ಮನಿ ಸೇರಿದಂತೆ 20 ರಾಷ್ಟ್ರಗಳ ಪ್ರಯಾಣಿಕರಿಗೆ ವೀಸಾ ಮುಕ್ತ ಭೇಟಿಗೆ ಅವಕಾಶ ನೀಡಲಾಗ್ತದೆ. ಹಾಗಾದ್ರೆ ಭಾರತದ ಏಷ್ಯಾ ಖಂಡದಲ್ಲಿ ಥೈಲ್ಯಾಂಡ್, ಶ್ರೀಲಂಕಾ, ಮಲೇಷಿಯಾ ಹಾಗೂ ಇಂಡೋನೇಷ್ಯಾದಲ್ಲಿ ವೀಸಾ ಮುಕ್ತ ಪ್ರಯಾಣವನ್ನ ಭಾರತೀಯರು ಮಾಡಬಹುದು. ನೆಕ್ಸ್ಟ್, ವಿಕಸಿತ ಭಾರತಕ್ಕೆ ಸಲಹೆ ನೀಡಲು ಐಡಿಯಾಸ್ ಪೋರ್ಟಲ್ ಆರಂಭ. ವಿಕಸಿತ ಭಾರತಕ್ಕೆ ಸಲಹೆ ನೀಡಲು ಐಡಿಯಾಸ್ ಪೋರ್ಟಲ್ ಆರಂಭಿಸಲಾಗಿದ್ದು, ಈ ಪೋರ್ಟಲ್ ಅನ್ನ ಐಡಿಯಾಸ್ ಫ್ರಮ್ ಯೂತ್ ಫಾರ್ ವಿಕಸಿತ್ ಭಾರತ್ ಎಟ್ 2047 ಎಂದು ಕರೆಯಲಾಗಿದೆ. ಈ ಪೋರ್ಟಲ್ನಲ್ಲಿ 5 ವಿಭಿನ್ನ ವಿಷಯಗಳಿಗೆ ಸಂಬಂಧಿಸಿದಂತೆ ಜನರು ಸಲಹೆ ನೀಡಬಹುದು. 10 ಸಲಹೆಗಳಿಗೆ ಬಹುಮಾನವನ್ನು ನೀಡಲಾಗುತ್ತದೆ. ಪ್ರಧಾನಿ ಮೋದಿಯವರು ವಿಕಸಿತ್ ಭಾರತ 2047 ಯುವಜನರ ಧ್ವನಿ ಎಂಬ ಅಭಿಯಾನಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದ್ದಾರೆ. ನೆಕ್ಸ್ಟ್, ವಿಶ್ವದ ಬೃಹತ್ ರೇಡಿಯೋ ಟೆಲಿಸ್ಕೋಪ್ ಸ್ಕ್ವೇರ್ ಕಿಲೋಮೀಟರ್ ಆರೆ ಬ್ರಹ್ಮಾಂಡವನ್ನು ಮತ್ತಷ್ಟು ಆಳವಾಗಿ ಅರಿತುಕೊಳ್ಳಲು ಯತ್ನವಾಗಿ 2 ಭೂಖಂಡಗಳನ್ನ ನೆಲೆಯಾಗಿಸಿ ಜಗತ್ತಿನತ್ತ ದೃಷ್ಟಿ ಹರಿಸುವ ಬೃಹತ್ ರೇಡಿಯೋ ಟೆಲಿಸ್ಕೋಪ್ ಎನ್ನಲಾದಂಥ ಸ್ಕ್ವೇರ್ ಕಿಲೋಮೀಟರ್ ಅರೆ ಯೋಜನೆಗೆ 1250 ಕೋಟಿ ರು ನೆರವು ನೀಡುವ ಪ್ರಸ್ತಾಪಕ್ಕೆ
ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಆಸ್ಟ್ರೇಲಿಯಾದ ಪರ್ತ್ ಮತ್ತು ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ ಸಮೇತ ಈ ಬೃಹತ್ ಟೆಲಿಸ್ಕೋಪ್ ನೆಲೆ ಹೊಂದಲಿದೆ, ಕಾರ್ಯನಿರ್ವಹಿಸಲಿದೆ. ಅತ್ಯಾಧುನಿಕ ತಂತ್ರಜ್ಞಾನ, ಕ್ಷಿಪ್ರವಾಗಿ ಕಾರ್ಯನಿರ್ವಹಿಸುವ ಜಗತ್ತಿನ ಸೂಪರ್ ಕಂಪ್ಯೂಟರ್ಗಳನ್ನ ಈ ಯೋಜನೆಯಲ್ಲಿ ಬಳಸಲಾಗುತ್ತದೆ. ಕಪ್ಪು ರಂಧ್ರದ ನಿಗೂಢತೆ, ಗುರುತ್ವಾಕರ್ಷಣೆ ಅಲೆಗಳ ಚಲನೆಯ ಅಳೆಯುವುದನ್ನ ಸೇರಿದಂತೆ ಹಲವು ಮಹತ್ವದ ಉದ್ದೇಶಗಳನ್ನ ಇದು ಹೊಂದಿದೆ. ಭಾರತ ಸೇರಿ 10ಕ್ಕೂ ಹೆಚ್ಚು ರಾಷ್ಟ್ರಗಳು ಈ ಯೋಜನೆಯಲ್ಲಿ ಭಾಗಿಯಾಗಿದೆ. ಭಾರತದ ಅಣುಶಕ್ತಿ ಇಲಾಖೆಯು 1250 ಕೋಟಿ ರು ನೆರವು ನೀಡುವ ಮೂಲಕ ಭಾಗಿಯಾಗಿದೆ. ನೆಕ್ಸ್ಟ್, ಮುಂದಿನ ವರ್ಷ ಕೇಂದ್ರ ಸರ್ಕಾರದಿಂದ ಲೇಖಾನುದಾನ ಮಂಡನೆ. 2024 ಫೆಬ್ರವರಿ 1ರಿಂದ 2024-25 ಆರ್ಥಿಕ ವರ್ಷದ ಮಧ್ಯಂತರ ಬಜೆಟ್ ಮಂಡಿಸಲಾಗುತ್ತಿತ್ತು. ಆದರೆ ಮುಂದಿನ ವರ್ಷ ಮೇನಲ್ಲಿ ಲೋಕಸಭಾ ಚುನಾವಣೆ ಇರುವುದರಿಂದ ಹೊಸ ಘೋಷಣೆಗಳನ್ನ ಹೊರಡಿಸದೆ ಕೇವಲ ಲೇಖಾನುದಾನಕ್ಕಷ್ಟೇ ಅನುದಾನ ಪಡೆಯಲಾಗುವುದು. ಇದು ಮಧ್ಯಂತರ ಆಯವ್ಯಯವಾಗಿದ್ದು ಜುಲೈನಲ್ಲಿ ವಾರ್ಷಿಕ ಆಯವ್ಯಯ ಮಂಡನೆಯಾಗುತ್ತದೆ ಎಂದು ವಿತ್ತ ಸಚಿವರು ದೆಹಲಿಯಲ್ಲಿ ನಡೆಸಿದ ಸಿಐಐ ಸಮಾವೇಶದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಲೇಖಾನುದಾನ ಪಡೆಯುವುದು ಬ್ರಿಟಿಷರು ಹಾಕಿಕೊಟ್ಟ ಸಂಪ್ರದಾಯವಾಗಿದೆ. ಚುನಾವಣಾ ವರ್ಷದಲ್ಲಿ ಸರ್ಕಾರವು ಇದನ್ನ ಅನುಸರಿಸುತ್ತದೆ. ನೆಕ್ಸ್ಟ್, ಕೃತಕ ಬುದ್ಧಿಮತ್ತೆ ಸಾಧನ ಭಾಷಿಣಿ ಬಳಸಿ ತಮಿಳಿಗೆ ಪ್ರಧಾನಿ ಮೋದಿಯವರು ಭಾಷಣ ತರ್ಜುಮೆ ಮತ್ತೆ ವರ್ಗಾವಣೆ ಮಾಡಲಾಗಿದೆ. ವಾರಣಾಸಿಯ ಕಾಶಿ ತಮಿಳು ಸಂಗಮ ಪ್ರಧಾನಿ ಮೋದಿಯವರು ಭಾಷಣ ಮಾಡುವಾಗ ನೈಜ ಸಮಯದಲ್ಲಿ ಅವರ ಭಾಷಣವನ್ನ ಭಾಷಾಂತರಿಸಲು ಕೃತಕ ಬುದ್ಧಿಮತ್ತೆ ಆಧಾರಿತ ಅನುವಾದ ಸಾಧನ ಭಾಷಿಣಿಯನ್ನ ಮೊದಲ ಬಾರಿ ಬಳಸಲಾಗಿದೆ. ಇದರಿಂದ ಮೋದಿಯವರು ಭಾಷಣವನ್ನ ಮರುಕ್ಷಣವೇ ತಮಿಳಿಗೆ ಇದು ಭಾಷಾಂತರ ಮಾಡಲಾಯಿತು. ಭಾಷಿಣಿ ತಂತ್ರಜ್ಞಾನವನ್ನ ಮೊಬೈಲ್ನಲ್ಲೂ ಸಹ ಬಳಸಬಹುದು. 2023 ಡಿಸೆಂಬರ್ 15ರಂದು ಗೋಚರಗೊಂಡ ಜೆಮಿನಿಡ್ ಉಲ್ಕಾಪಾತ್ 2023 ಡಿಸೆಂಬರ್ 15ರಂದು ರಾತ್ರಿ ಮಿಥುನ ರಾಶಿಯಲ್ಲಿ ಚಿಮ್ಮುವ ಜೆಮಿನಿಡ್ ಉಲ್ಕಾಪಾತ ಗೋಚರವಾಗಿದ್ದು 100ಕ್ಕಿಂತಲೂ ಹೆಚ್ಚು ಬಣ್ಣ ಬಣ್ಣದ ಉಲ್ಕೆಗಳು ಕಂಡುಬಂದವು. ಈ ಉಲ್ಕಾಪಾತಗಳು ಭೂಮಿಯ ವಾತಾವರಣದ ಸುಮಾರು 60ರಿಂದ 70 ಕಿಲೋಮೀಟರ್ ಎತ್ತರದ ಆಕಾಶದಲ್ಲಿ ಘರ್ಷಣೆಯಿಂದ ಉರಿದು ಹೋದವು. ಈ ಉಲ್ಕಾಪಾತದ ಬಗ್ಗೆ ನೋಡೋದಾದ್ರೆ ಈ ಜೆಮಿನಿಡ್ ಈ ಉಲ್ಕೆಗಳು ಹೆಚ್ಚಿನವು ಸೂರ್ಯನ ಸುತ್ತ ಸುತ್ತುವ ಧೂಮಕೇತುಗಳ ಧೂಳು. ಆದರೆ ಈ ಜೆಮಿನಿಡ್ ಒಂದು ದೀರ್ಘ ವೃತ್ತಾಕಾರದ ಸೂರ್ಯನನ್ನ ಸುತ್ತುವ ಸುಮಾರು 6 ಕಿಲೋಮೀಟರ್ ಗಾತ್ರದ ಕಲ್ಗುಂಡೆ ಮತ್ತು 3200 ಪೈಥಾನ್ ಅಸೆರಾಯ್ಡ್ ಧೂಳುಗಳು ಆಗಿರ್ತದೆ. ನೆಕ್ಸ್ಟ್, ಟಿಬೆಟ್ ಹೆಸರನ್ನೇ ಬದಲಿಸಿದ ಚೀನಾದ ಕಮ್ಯುನಿಸ್ಟ್ ಸರ್ಕಾರ. ಟಿಬೆಟ್ ಮೇಲಿನ ತನ್ನ ಆಕ್ರಮಣವನ್ನ ಮತ್ತಷ್ಟು ಮುಂದುವರಿಸುತ್ತಿರುವ ಚೀನಾ ಸರ್ಕಾರ ಇದೀಗ ಟಿಬೆಟ್ ಹೆಸರನ್ನೇ ಬದಲಿಸಿದೆ. ಬಹಳ ವರ್ಷಗಳಿಂದ ಟಿಬೆಟ್ ಮೇಲೆ ನಿಯಂತ್ರಣ ಸಾಧಿಸಿದ್ರು. ಟಿಬೆಟ್ ಕುರಿತ ಮಾಹಿತಿ ನೀಡುವಾಗ ಟಿಬೆಟ್ ಎಂದು ಪ್ರಸ್ತಾಪಿಸಲಾಗಿತ್ತು. ಆದರೆ ಇದೇ ಮೊದಲ ಬಾರಿಗೆ ಟಿಬೆಟ್ ಕುರಿತು ಶ್ವೇತಪತ್ರದಲ್ಲಿ ಅಂದ್ರೆ ವೈಟ್ ಪೇಪರ್ ಅಂತ ನಾವೇನ್ ಕರಿತೀವಿ ಅದರಲ್ಲಿ ಟಿಬೆಟ್ನ ಹೆಸರಿನ ಇಂಗ್ಲಿಷ್ ಭಾವಾನುವಾದವಾಗಿ ಸಿಂಗ್ ಜಾಂಗ್ ಅಂತ ಪ್ರಸ್ತಾಪಿಸಲಾಗಿದೆ. ಈ ಮೂಲಕ ಟಿಬೆಟ್ನ ಹೆಸರನ್ನ ಅಧಿಕೃತವಾಗಿ ಬದಲಿಸಲು ಹುನ್ನಾರ ನಡೆಸಿದೆ. ನೆಕ್ಸ್ಟ್, ಕೆನರಾ ಬ್ಯಾಂಕ್ನ ನೂತನ DNA ಕೇಂದ್ರ ಆರಂಭ ಬೆಂಗಳೂರು. ಕೆನರಾ ಬ್ಯಾಂಕ್ ಹೊಸ ಡೇಟಾ ಮತ್ತು ಅನಾಲಿಟಿಕ್ಸ್ ಕೇಂದ್ರ ಬೆಂಗಳೂರಿನಲ್ಲಿ ಉದ್ಘಾಟನೆಯಾಗಿದೆ. ನಾವೀನ್ಯತೆ ಮತ್ತು ಸಹಯೋಗವನ್ನ ಬೆಂಬಲಿಸಲು ಅತ್ಯಾಧುನಿಕ ಸೌಲಭ್ಯವನ್ನ ಈ ಕೇಂದ್ರ ಹೊಂದಿದೆ. 1906ರಲ್ಲಿ ಎಸ್ ಸುಬ್ಬಯ್ಯ ರಾವ್ ಪೈ ಅವರಿಂದ ಕೆನರಾ ಬ್ಯಾಂಕ್ ಸ್ಥಾಪನೆಯಾಗಿದ್ದು 1969 ಜುಲೈ 19ರಂದು ಕೇಂದ್ರ ಮತ್ತು ಸಿಂಡಿಕೇಟ್ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಂಡವು. ನೆಕ್ಸ್ಟ್, ಬಾಂಗ್ಲಾದೇಶದ ಅರ್ಥಶಾಸ್ತ್ರಜ್ಞ ಮೊಹಮ್ಮದ್ ಯೂನಿಸ್ಗೆ ಜೈಲು ಶಿಕ್ಷೆ. ಕಾರ್ಮಿಕ ಕಾನೂನುಗಳ ಉಲ್ಲಂಘನೆ ಆರೋಪದ ಮೇಲೆ ಬಾಂಗ್ಲಾದೇಶದ ನೊಬೆಲ್ ಪುರಸ್ಕೃತೆ ಮೊಹಮ್ಮದ್ ಯೂನಿಸ್ಗೆ ಢಾಕಾದ ಸ್ಥಳೀಯ ನ್ಯಾಯಾಲಯ ಜೈಲು ಶಿಕ್ಷೆ ವಿಧಿಸಿದೆ. ಸೂಕ್ಷ್ಮ ಹಣಕಾಸು ಪಿತಾಮಹ ಅಂತ ಮೊಹಮ್ಮದ್ ಯೂನಸ್ನನ್ನ ಕರೆಯಲಾಗ್ತದೆ. ನೆಕ್ಸ್ಟ್, ಬಾಂಗ್ಲಾದೇಶದ ಪ್ರಧಾನಿಯಾಗಿ ಮರು ಆಯ್ಕೆಗೊಂಡ ಶೇಖ್ ಹಸೀನಾ. 2024 ಜನವರಿಯಲ್ಲಿ ನಡೆದ ಬಾಂಗ್ಲಾದೇಶದ ಸಾರ್ವತ್ರಿಕ ಚುನಾವಣೆಯಲ್ಲಿ ಶೇಖ್ ಹಸೀನಾ ರವರು ಬಾಂಗ್ಲಾದೇಶದ ಪ್ರಧಾನಿಯಾಗಿ ಮರು ಆಯ್ಕೆಯಾಗಿದ್ದಾರೆ. ಅವಾಮಿ ಲೀಗ್ ಪಕ್ಷಕ್ಕೆ ಇವರು ಸೇರಿದವರು. ಬಾಂಗ್ಲಾದೇಶದ ಖ್ಯಾತ ಕ್ರಿಕೆಟ್ ಆಟಗಾರ ಶಕೀಬ್ ಅಲ್ ಹಸನ್ ಅವರು ಪಾರ್ಲಿಮೆಂಟರಿ ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ಶಾಸಕಾಂಗದ ಹೆಸರು ಜಾಟಿಯಾ ಸಂಸದ್.
ಸೊ ಇಲ್ಲಿಗೆ ಕ್ಲಾಸನ್ನು ಸ್ಟಾಪ್ ಮಾಡೋಣ. ಯಾವೆಲ್ಲ ಪೇಜ್ಗಳನ್ನು ನಾನು ಸ್ಕಿಪ್ ಮಾಡಿದ್ದೀನೋ ಅದನ್ನು ನೀವು ಸೆಲ್ಫ್ ಸ್ಟಡಿ ಅಥವಾ ಒನ್ ಲೈನರ್ ಅಥವಾ ಟೇಬಲ್ ಕಂಟೆಂಟ್ ಆಗಿರ್ತದೆ, ಅದರ PDF ಪ್ರತಿಯನ್ನು ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದು ಜನವರಿ ಮ್ಯಾಗ್ಝಿನ್ನ ಕಂಪ್ಲೀಟ್ ಆಗಿರ್ತದೆ, ಇದು ಕೊನೆಯ ಭಾಗ ಆಗಿರ್ತದೆ. ಸೊ ನೆಕ್ಸ್ಟ್ ಫೆಬ್ರವರಿ ಮಾಸಪತ್ರಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.